ನೀರ ಓಡ್ತಿರ್ತದೆ, ಹರಿತಿರ್ತದೆ. ಅಲ್ಲಿ ನಿಮ್ಮ ಪ್ರತಿಬಿಂಬ ಅಲ್ಲಿ ಹೋಗಿ ದಂಡಿಗೆ ನಿಂತರೆ ನಿಮ್ಮ ಪ್ರತಿಬಿಂಬ ಅದರೊಳಗೆ ಕಾಣಿಸ್ತದೆ. ಆ ಪ್ರತಿಬಿಂಬವು ಕೂಡ ಏನಂತ ಕೇಳಿದ್ರೆ ಗತಿಮಾನ ಆದಂತೆ ಕಾಣ್ತದೆ, ಆದ್ರೆ ಅದು ಗತಿಸುವುದಿಲ್ಲ. ಹೌದಿಲ್ಲ? ಅದು ಪ್ರತಿಬಿಂಬದಲ್ಲಿ ಹಂಗೇನೋ ಕಾಣ್ತದೆ. ಈಗ ಒಂದು ಕಡಾಂಗಿಯೊಳಗೆ ಎಣ್ಣೆ ಹಾಕಿ ಕುದಿಸ್ತಾ ಇದ್ದಾರಂತ ತಿಳ್ಕೊಳ್ಳಿ. ಕಳ 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 ಎಣ್ಣೆ ಕುದಿಯಾಗತ್ತಲ್ಲ. ನೀವು ಸ್ವಲ್ಪ ಏನೋ ದೂರಿಂದ ಹಿಂಗೆ ಅಣಿಕೆ ಹಾಕಿ ನೋಡಿದ್ರಿ ನಿಮ್ಮ ಪ್ರತಿಬಿಂಬ ಬಿತ್ತು. ಹೌದಿಲ್ಲ? ಅದು ಕಳ ಕಳ ಕುದಿಯುವ ಎಣ್ಣಿದೇನಂತ ಕೇಳಿದ್ರೆ ಪ್ರಭಾವ ಎದ್ರ ಮೇಲೆ ತೋರಂತ ಕೇಳಿದ್ರೆ ಅದು ಆ ಪ್ರತಿಬಿಂಬದ ಮೇಲೆ ನಿಮ್ಮ ಮುಖಾನು ಕೂಡ ಹಿಂಗೆ ಕುದ್ದಂಗೆ ಆಗ್ತದೆ. ಆದ್ರೆ ಆ ಉಪಾಧಿಯ ಧರ್ಮ ಎಲ್ಲಿ ಇದು ಆಗ್ತದಂತೆ ಕೇಳಿದ್ರೆ ಅದು ಪ್ರತಿಬಿಂಬದಲ್ಲಿ ಆರೋಪ ಆಗ್ತದೆ, ಪ್ರತಿಬಿಂಬದಲ್ಲಿ ಇದು ಆಗ್ತದೆ. ಅದು ಪಕ್ಷಪಾತಿ ಅದ. ಯಾವುದೋ ಒಂದು ಕೇಳಿದ್ರೆ ಉಪಾಧಿ ಅದು ಪ್ರತಿಬಿಂಬ ಪಕ್ಷಕ್ಕೆ ಸೇರಿದ್ದು. ಹೌದಿಲ್ಲ? ನೋಡ್ರಿ, ಊಟ ಗೀಟ ಬಡ್ಸವ ಅದ್ರಾಗ ಜನ ನಮ್ಮ ಪೈಕಿದವ್ರು ಇದ್ರಾಗ ಜರ ಕಾಳಜಿ ಮಾಡ್ತಿರ್ತಾರೆ. ಅದು ಬಂತಿದೆ ನಾವು ಮಾಡಬಹುದು, ಆದ್ರೂ ಸ್ವಲ್ಪ ಕಾಳಜಿ ವಹಿಸ್ತೀವಿ. ಹೌದಿಲ್ಲ? ಇದು ಹೆಂಗಿರ್ತದೋ ಅದು ಪಕ್ಷಪಾತಿ ಅಂತ ಕೇಳ್ತಾರೆ. ಹಂಗಿದೆ ಏನಂತ ಕೇಳಿದ್ರೆ ಪಕ್ಷಪಾತಿ ಎಲ್ಲಿ ಪ್ರತಿಬಿಂಬದಲ್ಲಿ. ಅಂದ್ರೆ ಜೀವನಲ್ಲಿ ಏನಂತ ಕೇಳಿದ್ರೆ ಉಪಾಧಿಯ ಧರ್ಮದ ಏನಾಗ್ತದೆ ಅಂತ ಕೇಳಿದ್ರೆ ಅಲ್ಲಿ ನಮಗೆ ಕಾಣುವ. ಆದ್ರೆ ಅದು ಪ್ರತಿಬಿಂಬದಲ್ಲಿ ಯಾವ ಧರ್ಮಗಳಿಲ್ಲ. ಆದ್ರೂ ಕೂಡ ಈ ಏನಂತ ಕೇಳಿದ್ರೆ ಉಪಾಧಿಯ ಧರ್ಮಗಳು ಅದರಲ್ಲಿ ನಮಗೆ ಕಂಡು ಬರ್ತಾವೆ. ಆದ್ರೆ ಉಪಹಿತವಾಗಿರ್ತಕ್ಕಂಥ ಯಾವ ಬ್ರಹ್ಮ ಚೈತನ್ಯದ ಈಶ್ವರದ ಆ ಬಿಂಬಭೂತವಾದ ಈಶ್ವರನಿಗೆ ಯಾವ ಸಂಬಂಧವೂ ಇಲ್ಲ ಅನ್ನುವ ವಿಚಾರ ನಿಮ್ಗೆ ಕೇಳಿದ್ರೆ ನಿಮ್ಮಿನ ದಿವಸ ತಾವೆಲ್ಲ ಕೇಳ್ಕೊಂಡು ಬಂದ್ರಿ. ಇಟ್ಟಾದ ಮೇಲೆ ಶಂಕಾಕಾರ ಶಂಕಾ ಮಾಡ್ತಾರೆ. ನಿಮ್ಮ ಚೈತನ್ಯ ನಿರೂಪ ಹೆಂಗದ? ರೂಪರಹಿತ, ಅದಕ್ಕೆ ರೂಪನೇ ಇಲ್ಲ. ಆದ್ರೆ ಹಿಂಗೊಂದು ನಿಯಮದ ರೂಪ ಉಳ್ಳ ಪದಾರ್ಥದ ಏನಾಗ್ತದೆ ಅಂತ ಕೇಳಿದ್ರೆ ಪ್ರತಿಬಿಂಬ ತೋರ್ತದೆ. ರೂಪನೇ ಇಲ್ಲ ಅಂದ್ರೆ ಪ್ರತಿಬಿಂಬ ಹೆಂಗೆ ತೋರ್ತದೆ? ತೋರುದಿಲ್ಲ ಅಂತ ಹಿಂಗೆ ಶಂಕಾ ಮಾಡ್ತಾನವ. ನೋಡಿ, ಶಂಕಾ ಪೂರ್ವ ಅಜ್ಞಾನಾದಿಕೋ ವಿಷಯ ಚೈತನ್ಯಕ್ಕೆ ಪ್ರತಿಬಿಂಬಕ್ಕೂ ಜೀವಕೆ. ನೀವು ಪೂರ್ವದಲ್ಲಿ ಅಜ್ಞಾನಾದಿಕಗಳಲ್ಲಿ ಚೈತನ್ಯದ ಪ್ರತಿಬಿಂಬಕ್ಕೆ ನೀವು ಜೀವ ಅಂತ ಹೇಳಿದ್ರಿ. ಸೊ ಸಂಭವತಾ ನಹಿ, ಅದು ಸಂಭವಿಸೋದೇ ಇಲ್ಲ ಅಂತ ಹೇಳ್ತಾನವ. ಕಾಯ್ತಿ ಯಾಕಂದರೆ ರೂಪವಾದ ವಸ್ತು ಕಾಹಿ ಪ್ರತಿಬಿಂಬ ಹೋವೆ. ರೂಪುಳ್ಳ ವಸ್ತುವಿಂದೇ ಪ್ರತಿಬಿಂಬ ಆಗ್ತದೆ. ಈಗಿನ ಗಾಳಿ ಅದ, ಹಿಂಗೆ ಕಡಿಮೆ ಹಿಡಿದ್ರೆ ಆ ಗಾಳಿ ಕನ್ನಡ ಕಾಣ್ತದ. ಯಾಕೆ ಕಾಣಂಗಿಲ್ಲ? ಅದು ರೂಪರಹಿತದ. ವಾಯು ರೂಪಂ ನಾಸ್ತಿ ಅಂತ ಶಾಸ್ತ್ರ ಹೇಳ್ತದೆ. ಗಾಳಿಗೆ ಬಣ್ಣ ಯಾವ ಕಾಲಕ್ಕೂ ಇಲ್ಲ. ಯಾವ ಕಾಲಕ್ಕಂದ್ರೆ ಭೂತಕಾಲದಲ್ಲಿ ಇಲ್ಲ, ಸದ್ಯ ಕಾಲದಲ್ಲಿ ಇಲ್ಲ, ಮುಂದೆ ಬರುವ ಕಾಲದಲ್ಲಿನೂ ಕೂಡ ಏನಂತ ಕೇಳಿದ್ರೆ ಗಾಳಿಗೆ ಬಣ್ಣ ಇಲ್ಲ, ರೂಪ ಇಲ್ಲ. ಅದಕ್ಕೇನು ಕರೆದ್ರಂತ ಕೇಳಿದ್ರೆ ರೂಪರಹಿತ ಅಂತ ಕರೆದ. ಅದಕ್ಕೆ ರೂಪನೇ ಇಲ್ಲ. ಯಾರಿಗಿಲ್ಲ ಅಂತ ಕೇಳಿದ್ರೆ ಗಾಳಿಗೆ ಇಲ್ಲ. ಆದ್ರೆ ಇಂಥ ರೂಪರಹಿತವಾಗಿರ್ತಕ್ಕಂಥ ಗಾಳಿದು ಪ್ರತಿಬಿಂಬ ಈ ಕನ್ನಡಿಯೊಳಗೆ ಕಾಣ್ತದೇನೋ, ಜಲದಲ್ಲಿ ಕಾಣ್ತದೇನೋ, ಎಲ್ಲಿಂದೇನಂತ ಕೇಳಿದ್ರೆ ಅದು ಕಾಣೋದೇ ಇಲ್ಲ. ರೂಪರಹಿತವಾಗಿರ್ತಕ್ಕಂಥ ಯಾಗ ವಾಯುದೇನಂತ ಕೇಳಿದ್ರೆ ಏನು ಕಾಣೋದಿಲ್ಲ? ಪ್ರತಿಬಿಂಬ ಕಾಣುವುದಿಲ್ಲ. ಅದಕ್ಕೆ ವಾಯು ರೂಪಂನ ಅಷ್ಟೇ ಅಂತ ಕೇಳಿದ್ರಲ್ಲ. ವಾಯು ಯಾಕೆ ರೂಪ ಎಲ್ಲಿಡೋದು? ರೂಪದಿಂದ ಯಾರು ಗುಣ ಅದಂತ ಕೇಳಿದ್ರೆ ಇದು ತೇಜದ. ತೇಜ್ ಹಿಡ್ಕೊಂಡು ರೂಪದ. ತೇಜ, ಆಮೇಲೆ ಜಲ, ಆಮೇಲೆ ಪೃಥ್ವಿ, ಇವು ಮೂರು ಕಣ್ಣಿಗೆ ಕಾಣಿಸ್ತವೆ. ವಾಯು ಅದು ರೂಪರಹಿತದ. ಆಕಾಶ ಅಂತೂ ಅದರ ಅಚ್ಚಿಕ್ಕಿಂದದ. ವಾಯು ನಾಪ್ಯಾರು ಆಕಾಶ. ಹೌದಿಲ್ಲ? ಮಗನಿಗೆ ಏನಿಲ್ಲ, ಮತ್ತು ಅಪ್ಪಗೂ ರೂಪ ಇಲ್ಲ. ಆದ್ರೆ ಗಾಳಿ ಮಗನಿಗೆ ಮಾತ್ರ ರೂಪದ. ವಾಯುವಿನ ಮಗ ಯಾರು ಅಂತ ಕೇಳಿದ್ರೆ ತೇಜ. ತೇಜನಿಗೆ ಏನು ಬರ್ತದ ಅಂತ ಕೇಳಿದ್ರೆ ಅಪ್ಪನ ಗುಣ ಎಲ್ಲ ಮಗನ ಬಳಿ ಬರ್ತಾವಂತ ಹಿಂಗಿಲ್ಲ. ಕೆಲವು ಬರ್ತಾವ, ಕೆಲವು ಬರಂಗಿಲ್ಲ. ಆದ್ರೆ ಮಕ್ಕಳು ಗುಣ ಅಪ್ಪನ ಬಳಿ ಇರ್ತಾವಂತ ಹೇಳಕ್ಕೂ ಬರೋದಿಲ್ಲ. ಹಿಂಗೆ ವ್ಯವಹಾರದೆಲ್ಲ ನೋಡ್ತಾರೆ. ಅಪ್ಪ ಏನ್ರಿ ಎಂಥ ಸಜ್ಜನ ಮನುಷ್ಯ, ಇವ ಎಂಥವಪ್ಪ ಅಂತ ನಗರ ಶೇಟ್ ಮಾಡ್ತಾನೆ. ಇವ ನಗರ ಶೇಟ್ ಅಂದ್ರೆ ಎಲ್ಲ ದಿವಾಳಿ ತೆಗೆದವ. ಅವನಿಗೆ ಏನಂತ ಕರಿತಾರೆ ನಮ್ಮ ಕಡೆ? ನಗರ ಶೇಟ್ ಅಂತ ಕರೀತಾರೆ. ಹೌದಿಲ್ಲ? ನಮ್ಮ ಹಿಂಗೆ ಒಬ್ರು ಗುಣ ಒಬ್ರು ಆ ಕಾರಣ ಗುಣ ಕಾರ್ಯದಲ್ಲಿ ಬರ್ತಾವ. ಆದ್ರೆ ಕ್ರಮ ಹಿಂಗದ. ಕಾರಣ ಗುಣ ಕಾರ್ಯದಲ್ಲಿ ಬರ್ಬೋದು, ಆದ್ರೆ ಕಾರ್ಯದ ಗುಣ ಕಾರಣದಲ್ಲಿ ಉಲ್ಟಾ. ಹೌದಿಲ್ಲ? ಆಕಾಶದಲ್ಲಿ ಶಬ್ದದ, ಆ ಶಬ್ದ ಗಾಳಿ ಇಲ್ಲದ್ರೆ ಈ ಕಾಂತಿ ಇರ್ತದಿಲ್ಲ, ಸಪ್ಲ ಹಾಕತ್ತದಿಲ್ಲ, ಇದ್ರಾಗ ಬಂದದಿಲ್ಲ. ಆಕಾಶದ ಒಂದೇ ಗುಣ ಯಾವುದು? ಶಬ್ದ ಎಂಬು. ಶಬ್ದ ಗುಣಕಂ ಆಕಾಶ ಅಂತ ಶಾಸ್ತ್ರ ಹೇಳ್ತಾರೆ.
ಶಬ್ದ ಗುಣ ಉಳ್ಳೋದೇ ಆಕಾಶ. ಹೌದಾ? ಈಗ ಆಕಾಶದಿಂದ ಗಾಳಿಗೆ ಏನು ಬಂತು? ಶಬ್ದ ಬಂತು. ಈಗ ಗಾಳಿಗೆ ಅಂದ್ರೆ ವಾಯುವಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಗುಣ ಸ್ಪರ್ಶ ಗುಣ. ಈಗ ಮೈಗೆ ತಗಲಾಗುತ್ತದಿಲ್ಲ ಗಾಳಿ ನಿಮ್ಗೆ, ಹೌದಿಲ್ಲ? ಸ್ಪರ್ಶ ಗುಣ ಅದಿಲ್ಲ. ಆದ್ರೆ ಈ ಸ್ಪರ್ಶ ಗುಣ ಆಕಾಶದಲ್ಲಿಲ್ಲ. ಯಾಕೆ? ಹಿಂಗೆ ಕೈ ಆಡಿಸಿ ನೋಡ್ರಿ, ಆಕಾಶ ಕೈಗೆ ತಡ್ತದ? ಹಿಂಗೆ ಹತ್ತಿ ಆಕಾಶ ಅಂತ ಅಂತೀರಿ? ಇಲ್ಲ. ಗಾಳಿ ಹೇಳ್ಬೋದು. ಸ್ಪರ್ಶ ಗುಣ ಯಾವುದು ಅಂದ್ರೆ ಗಾಳಿಯಲ್ಲಿ ಎಷ್ಟು, ವಾಯುದಲ್ಲಿ ಎಷ್ಟು ಗುಣ ಬಂದು? 2. ಶಬ್ದ, ಸ್ಪರ್ಶ. ಇನ್ನು ತೇಜಕ್ಕೆ ಬರ್ರಿ. ಈ ತೇಜದಲ್ಲಿ ಮುತ್ಯನ ಗುಣನೂ ಅದ. ಮುತ್ಯ ಯಾರು? ಆಕಾಶ. ಅಪ್ಪನ ಗುಣನೂ ಅದ. ಅಪ್ಪ ಯಾರು ಅಂತ ಕೇಳಿದ್ರೆ ಗಾಳಿ, ವಾಯು. ವಾಯುದ ಯಾವ? ಸ್ಪರ್ಶ. ಹೌದಿಲ್ಲ? ಆ ಆಕಾಶದ ಶಬ್ದ ಗುಣನೂ ತೇಜದಲ್ಲಿದೆ. ಬೆಂಕಿ ಹತ್ತಿ ಉರಿಯಾಗತ್ತಂತ ಕಡ ಸಪ್ಪ ಆಗ್ತದೆ, ಅಂತ ಶಬ್ದ ಆಗ್ತದೆ. ಹೌದಿಲ್ಲ? ಶಬ್ದದ ಇಲ್ಲ ಅದ್ರೊಳಗೆ? ಶಬ್ದದ. ಮತ್ತು ಸ್ಪರ್ಶ, ಮುಟ್ಟಿ ನೋಡ್ರಿ ಬೆಂಕಿ, ಸ್ಪರ್ಶ ಆಗ್ತದಿಲ್ಲ. ಮನ್ಯಾಗ ಹೋಗಿ ಪ್ರಯೋಗ ಮಾಡ್ರಿ. ಹೌದಿಲ್ಲ? ನಾಳೆ ಬಂದು ಹೇಳ್ರಿ ಸ್ಪರ್ಶ ಗುಣಾನು ಇಲ್ಲ. ನೀವು ಸಂಶಯ ಬಂದ್ರ ಅಂದೆ, ಸಂಶಯ ಇಲ್ಲಂದ್ರೆ ಗೊತ್ತಾಗ್ಬೋದಾಗುತ್ತೆ. ಹಿಂಗೇನಂತ ಕೇಳಿದ್ರೆ ಈಗ ತೇಜದಲ್ಲಿ ಆಕಾಶದ ಶಬ್ದ ಗುಣ ಅದ, ವಾಯುದ ಸ್ಪರ್ಶ ಗುಣ ಅದ, ಮತ್ತು ತನ್ನದೇ ಆಗಿರತಕ್ಕಂಥ ರೂಪ ಗುಣ ಅದ. ಅದರಲ್ಲಿ ತೇಜದಲ್ಲಿ ಅಂದ್ರೆ ಬೆಂಕಿಯಲ್ಲಿ, ಅಗ್ನಿಯಲ್ಲಿ. ಹೌದಿಲ್ಲ? ತನ್ನದೇ ಆಗಿರತಕ್ಕಂಥ ಯಾವ ಗುಣ ಅದ? ಯಾವ ಗುಣ ಅದ? ರೂಪ ಗುಣ. ಮತ್ತೆ ಲಕ್ಷ್ಯಕ್ಕೆ ಈಗ ನೋಡ್ರಿ, ಈಗ ಈ ತೇಜದಿಂದ ಹುಟ್ಟಿದ ಯಾವುದು? ಜಲ. ಆ ಜಲದಲ್ಲಿ ಆಕಾಶದ ಶಬ್ದ ಗುಣನೂ ಅದ. ಅದ ಇಲ್ಲ? ನೀರು ಹರಿಯಾಗತ್ತಂದ ಕಳ 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 ಆವಾಜ ಆಗ್ತದಿಲ್ಲ? ಸಪ್ಪಳ ಆಗ್ತದಿಲ್ಲ? ಶಬ್ದದ. ಸ್ಪರ್ಶ, ಮುಟ್ಟಿದ್ರೆ ತಂಪದ ಇಲ್ಲ? ಸ್ಪರ್ಶ ಗುಣ ಅನ್ನೋದ. ರೂಪ, ನೋಡಿದ್ರೆ ಕಣ್ಣಿಗೆ ನೀರು ಕಾಣ್ತದಿಲ್ಲ? ರೂಪನೂ ಅದ. ಮತ್ತ ಜಲದೇ ತನ್ನದೇ ಆಗಿರ್ತಕ್ಕಂಥದ್ದೊಂದು ರಸಗುಣ. ಯಾವ ಗುಣ ಅಂತ ಕೇಳಿದ್ರೆ ರಸ. ನೀರು ಹೆಂಗದ? ಮೂಲತಃ ಮಧುರದ. ಈಗ ಭೂಮಿಯ ಗುಣಧರ್ಮ, ಆ ಕ್ಷಾರ ವಸ್ತುಗಳು ಕೂಡಿ ಒಂದು ಕಡೆ ಉಪ್ಪು, ಒಂದು ಕಡೆ ಕಹಿ, ಒಂದು ಕಡೆ ಹುಳಿ, ಒಂದು ಕಡೆ ಸಕ್ಕ, ಹಿಂಗೆ ಹೆಂಗ ಹಾಕ್ತಿರ್ತಾವ ನೀರು. ಹೌದಿಲ್ಲ? ಈಗ ನೀವು ಒಳದಂಡಿಗೆ ಹೋದ್ರಪ್ಪ ಅಂದ್ರೆ ನೀರು ಸೌಳಿರ್ತಾವೆ. ಯಾಕೆ? ಎರಿ ಭೂಮಿ ಇರ್ತವೆ, ನೀರಟ್ಟು ರುಚಿ ಇರುವ. ಅದೇ ಮಡ್ಡಿ ಭೂಮಿಗೆ ಹೋದ್ರಿ, ಕಲ್ಲ ಭೂಮಿ, ಅದರ ನೀರು ಹಾದು ಬಂದಿರ್ಬೇಕು, ತೆಂಗಿನ ನೀರು ಕುಡ್ದಂಗೆ ಇರ್ತಾವೆ, ಅಷ್ಟು ಸಿಹಿ ಇರ್ತಾವೆ. ಮೂಲದು ಮಧುರೇ ಅದ. ಆದ್ರೆ ಹಿಂಗ ಕೆಲವೇನಪ್ಪ ಅಂತ ಕೇಳಿದ್ರೆ ಹಿಂಗ ಸಂಪರ್ಕದಿಂದ ಏನಾಗಿರ್ತಾವ ಅದರ ಗುಣ ಬದಲಿ ಆಗಿರ್ತಾವೆ. ಅಂದ ಮೇಲೆ ಇದ್ರ ಮೇಲೆ ರಸ ಅಂಬುದು ಇದು ಸ್ವಂತ ಗುಣ. ಅಂದ್ರೆ 4 ಗುಣ ಇದರಲ್ಲಿ ಇದಾವೆ. ಅದರಲ್ಲಿ ನೀರಿನ ಈ ಲಾಸ್ಟ್ ಪೃಥ್ವಿ, ಕಡೆ ಗುರುತು ಯಾವುದು? ಪೃಥ್ವಿ. ಈ ಪೃಥ್ವಿಯಲ್ಲಿ ಶಬ್ದದ. ಬಡದು ನೋಡ್ರಿ ಭೂಮಿಗೆ, ಬಡ ಸ್ವಾಮಿ, ಬೇಡ್ರಿ, ಬಡೀರಿ, ಶಬ್ದದಿಲ್ಲ. ಸ್ಪರ್ಶ, ಮುಟ್ಟಿದ್ರೆ ಕೈಗೆ ಹತ್ತದಿಲ್ಲ? ಸ್ಪರ್ಶ. ರೂಪ, ನೋಡಿದ್ರೆ ಕಣ್ಣಿಗೆ ಕಾಣಿಸ್ತದಿಲ್ಲ? ರಸ. ರಸ ಅನ್ನೋದಾದ್ರೆ ಅದಿಗೆ ಮಕ್ಕಳು ಮಾಡ್ತಿದ್ದಾವ. ಇವು ಎಲ್ಲ ತಿಂತಿದ್ದೆ ದೊಡ್ಡವಾಗ್ಯಾವ. ಯಾವ? ಹೌದಿಲ್ಲ? ಮಣ್ಣ ಭಾಳ ಮಜಾ ಇರ್ತದ. ನಾ ಸ್ಕೂಲಿಗೆ ಹೋಗ್ತಿದ್ದೆ ಸೊಲ್ಲಾಪುರದಾಗ. ಹೋಗುವಾಗ ಒಂದು ಕಣಿಕೆ ಗಾಡಿ ಒಬ್ಬ ಹೊತ್ಕೊಂಡು, ಕಣಿಕೆ ಅನ್ನೋದು ಗಾಡಿ ಹೆರ್ಕೊಂಡು ಹೊರಟಿದ. ಅದು ಬಡ್ಡಿ ಹೊರಗಿತ್ತು. ಆ ಬೇರಿಗೆ ಕೇಳಿದ್ರೆ ಮಣ್ಣಿಗೆ ಕಣ್ಣು ಇರ್ತಿತ್ತು. ಒಬ್ಬ ಹೆಣ್ಮಗಳ ಗಾಡಿ ಹತ್ತಿರದ ಹೋಗ್ತಿದ್ರು. ಅವೆಲ್ಲ ಹೊಟ್ಟೋಗ್ತಿದ್ವು. ಮಣ್ಣು ಮಣ್ಣು ತೊಗೊಂಡು ವಿಶ್ವ ಹಾಕ್ತಿದ್ರು. ನನಗೇನು ಗೊತ್ತಿಲ್ಲ. ನಾ ಒಬ್ಬರು ಕೇಳಿದೆ, ಯಾಕೆ ಮಣ್ಣು ಹಾಕ್ತಿರ್ತಾರೆ? ಏನು ತಿಂತಾರೆ ಮಣ್ಣು ಅಂತ? ಮಣ್ಣೇನು ಮಾಡ್ತಾರೆ? ಅದ್ರ ರಸ ಅದಿಲ್ಲ ಎದ್ರಾಗ. ಸಾಪಿಗೆ ಯಾರು ತಿಂತಾರೆ? ರಸ ಇದ್ದಾಗೆ ಒಂಥರ ರುಚಿ ಅದು ಅದ್ರೊಳಗೆ, ರಸಗುಣನೂ ಅದ. ಮತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಗುಣ ಅದ. ಅದು ಯಾವ ಗುಣ ಅಂತ ಕೇಳಿದ್ರೆ ಗಂಧ ಗುಣ, ವಾಸನೆ. ಹೌದಿಲ್ಲ? ಗಂಧ ಗುಣ ಯಾರದದು? ಹಿಂಗೆ ಕ್ರಮವಾಗಿ ಎಲ್ಲ ಬಂದಾವ. ನಮಗೇನು ಹೇಳದ, ಈಗ ರೂಪದ ವಿಷಯ ಬಂದು ಇದೆಲ್ಲ ಹೇಳಬೇಕಾಯ್ತು. ಹೌದಿಲ್ಲ? ಇದು ಸೈಡ್ ಬಿಸ್ನೆಸ್ ಅಂತಾರೆ. ಹೌದಿಲ್ಲ? ಈಗ ವಾಯುದಲ್ಲಿ ರೂಪದೇನು? ಪ್ರತಿಬಿಂಬ ಆಗ್ತದೆ ಮೊದಲು. ಅದು ಹಿಂಗೆ ರೂಪವಾಂತ ಪ್ರತಿಬಿಂಬ ಹುವೆ. ರೂಪವಾನ್ ವಸ್ತುವಿಂದ ಏನಾಗ್ತದೆ ಅಂತ ಕೇಳಿದ್ರೆ ಪ್ರತಿಬಿಂಬ ಆಗ್ತದ. ರೂಪರಹಿತವಾಗಿರ್ತಕ್ಕಂಥ ವಸ್ತುವಿನ ಪ್ರತಿಬಿಂಬ ಆಗುವುದಿಲ್ಲ. ಯಾಕಂತ ಕೇಳಿದ್ರೆ ಅಜ್ಞಾನದಲ್ಲಿ, ಅವಿದ್ಯದಲ್ಲಿ ಏನಂತ ಕೇಳಿದ್ರೆ ನೀವು ಚೈತನ್ಯದ ಪ್ರತಿಬಿಂಬ ಹೇಳಿರಿಲ್ಲ. ಆ ಪ್ರತಿಬಿಂಬಕ್ಕೆ ನೀವು ಜೀವ ಅಂದಿರಿ. ಅಲ್ಲ, ಮೊದಲು ಪ್ರತಿಬಿಂಬ ಆಗ್ಬೇಕು ಅದರಲ್ಲಿ, ಅವಾಗ ಅದಕ್ಕೆ ಜೀವನ ಬರ್ತದೆ. ಅದು ರೂಪರಹಿತ ವಸ್ತು, ಅದನ್ನ ಪ್ರತಿಬಿಂಬಾಕ್ಕದಲ್ಲಿ ಆಗುವುದಿಲ್ಲ. ಜೈಸೆ ಹೇಗೆಂದರೆ ರೂಪವಾನ ಸೂರ್ಯ ಚಂದ್ರಾದಿಕೋಂಕ ಜಲಾದಿಕೋ ವಿಷಯ ಪ್ರತಿಬಿಂಬ ಹೋಮೆ. ನೋಡ್ರಿ,
ರೂಪವಾನ್ ಸೂರ್ಯನ ರೂಪದ ಇಲ್ರಿ, ಎಂಥ ರೂಪದ. ನೀವು ಒಂದೊಂದು ಮಕ್ಕಳದ ವರ್ಣನೆ ಮಾಡಕತ್ತೀರಿ ಅಂದ್ರೆ ಅದು ಏನ್ರಿ, ಆ ಹುಡುಗ ನೋಡಿದ್ರೆ ಸೂರ್ಯಾಗ ನೋಡ್ದಂಗೆ ರೀ, ಅಟ್ಟು ತೇಜ ಪುಂಜದ ಅಂತಾರೆ ನೋಡಿ. ಹೌದಿಲ್ಲ? ಆ ರೂಪ ಯಾರ್ದು? ಸೂರ್ಯನ ರೂಪದ ಇಲ್ಲ, ಮತ್ತು ಚಂದ್ರನ ರೂಪದ ಇಲ್ಲ. ಏನು ಆಹ್ಲಾದದಾಯಕ ಇರ್ತಾನೆ ಚಂದ್ರ. ಹುಣ್ಣಿಮೆ ದಿವಸ ಏನು ನೋಡ್ಬೇಕು ನೀವು? ಹೊರಗೆ ಬೈಲು ಭಾಗದಾಗ ಹೋಗ್ಬೇಕೇ, ಮೊದಲು ಗುಡ್ಡದಂತ ಗುಡ್ಡಕ್ಕೆ ಹೋದ್ರೆ ನೋಡ್ಬೇಕು ಹುಣ್ಣಿಮೆ ದಿವಸ ಚಂದ್ರ ಹೆಂಗೆ ಅದು ಹಾಲು ಬೆಳೆದಿಂಗ ಬಿದ್ದಿರ್ತದೆ. ಆ ಬೆಳೆದಿಂಗದಾಗ ಇರಬೇಕು, ನೋಡ್ಬೇಕಂದ್ರೆ ಎಂಥ ಆನಂದ ಇರ್ತದೆ. ಹೌದಿಲ್ಲ? ಆದರೆ ಇರಲಿ. ಈ ರೀತಿಯಾಗಿ ಈ ರೂಪವಾನ ಸೂರ್ಯ ಚಂದ್ರಾದಿಕಗಳದು ಈ ನೀರಿನಲ್ಲಿ ಜಲದಲ್ಲಿ ನಿಂತ್ಕೊಂಡ್ರೆ ಪ್ರತಿಬಿಂಬ ಆಗ್ತದೆ. ಪ್ರತಿಬಿಂಬ ಕಾಣ್ತದಿಲ್ಲ ಅದ್ರೊಳಗೆ. ಸೂರ್ಯನೂ ಕಾಣ್ತಾನೆ, ಚಂದ್ರನೂ ಕಾಣ್ತಾನೆ. ಅವ್ರು ಬ್ರಹ್ಮತು ರೂಪಾದಿಕ ಗುಣತೆ ರಹಿತ. ಅದಕ್ಕೆ ಬ್ರಹ್ಮ ಹೇಗದನ ಅಂತ ಕೇಳಿದ್ರೆ ರೂಪಾದಿ ಗುಣಗಳಿಂದ ರಹಿತದನ. ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಅದಕ್ಕೆ ಕಿವಿಗೆ ಕೇಳಿಸಂಗಿಲ್ಲ, ಚರ್ಮಕ್ಕೆ ತಟ್ಟಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಮತ್ತೇನಂತ ಕೇಳಿದ್ರೆ ನಾಲಿಗೆಗೆ ಏನಂತ ಕೇಳಿದ್ರೆ ಅದರ ರಸನೇ ಇಲ್ಲ, ನಾಲಿಗೆಗೂ ಅದು ಗುರುತಾಗೋದಿಲ್ಲ, ಘ್ರಾಣೇಂದ್ರಿಯಕ್ಕೂ ಗುರುತಾಗೋದಿಲ್ಲ. ಏನು? ಬ್ರಹ್ಮ. ಅದಕ್ಕೆ ಇಂದ್ರಿಯಗಳಿಗೆ ಯಾಕೆ ಆ ವಿಷಯ ಅದನ್ನು ಕೇಳಿದ್ರೆ ಇವು ಯಾವ ಇಂದ್ರಿಯಗಳ ವಿಷಯನೇ ಅದರಲ್ಲಿಲ್ಲ, ಯಾರಲ್ಲಿಲ್ಲ. ಮತ್ತು ರೂಪರಹಿತದನೋ ರೂಪ ಸಹಿತದನ ಬ್ರಹ್ಮ. ರೂಪರಹಿತ ಬ್ರಹ್ಮಂದು ಆ ಅಜ್ಞಾನದೊಳಗೆ ಅಥವಾ ನಿಮ್ಮ ಅಂತಃಕರಣದೊಳಗೆ ಹೆಂಗೆ ಪ್ರತಿಬಿಂಬ ಆಗ್ತದೆ ಅವಿದ್ಯದೊಳಗೆ ಅಂತ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಬ್ರಹ್ಮತು ರೂಪಾದಿ ಗುಣೋತೆ ರಹಿತ ಯಾತೇತಾ ಬ್ರಹ್ಮ ಕಾ ಅಜ್ಞಾನ ವಿಷಯ ಪ್ರತಿಬಿಂಬ ಸಂಭವತಾ ನಹಿ. ಆ ಬ್ರಹ್ಮದೇನಂತ ಕೇಳಿದ್ರೆ ಅಜ್ಞಾನದಲ್ಲಿ ಪ್ರತಿಬಿಂಬ ಯಾವ ಕಾಲಕ್ಕೂ ಸಂಭವಿಸೋದಿಲ್ಲ. ಅವ್ರ ಜೋ ಏಕ್ ಕಹೋಕಿ, ಯಾರಾದರೂ ನೀವು ಹಿಂಗೆ ಅನ್ಬಹುದು ಏನು? ಜೈಸೆ ರೂಪರಹಿತ ಆಕಾಶ ಕಾ ಜಲ ವಿಷಯ ಪ್ರತಿಬಿಂಬ ಹೋವೇ ಹೇ. ಅಲ್ರಿ ಆಕಾಶಕ್ಕೆ ಎಲ್ಲಿ ರೂಪದ ಇಲ್ಲ, ಮತ್ತು ಆಕಾಶದ ಪ್ರತಿಬಿಂಬ ಆಗ್ಯದಲ್ಲ ಅಂತ ಅನುಭವ. ತೈಷೆ ರೂಪರಹಿತ ಬ್ರಹ್ಮಕಾರಿತ ಅಜ್ಞಾನ ವಿಷಯ ಪ್ರತಿಬಿಂಬ ಸಂಭವೇ. ರೂಪರಹಿತ ಆಕಾಶದ ಹಂಗ ಪ್ರತಿಬಿಂಬ ಆಗ್ತದೋ ಹಾಗ ರೂಪರಹಿತ ಬ್ರಹ್ಮದ ಕೂಡ ಏನಕ್ಕದ ಅಂತ ಕೇಳಿದ್ರೆ ಪ್ರತಿಬಿಂಬ ಆಗ್ತದಂತ ಅಜ್ಞಾನದಲ್ಲಿ ಹಿಂಗೆ ನೀವು ಹೇಳಿದ್ರೆ ಸೊ ಯಹ ಕಣಾಭಿ ಸಂಭವತಾನೆ. ಈಗ ನೀವು ಹೇಳೋದು ಕೂಡ ಈ ಮಾತು ಸಂಭವಿಸುವುದು ಇಲ್ಲ. ಕಾಯ್ತು. ಯಾಕಂದ್ರೆ ರೂಪತೆ ರಹಿತ ಹೋಣೆತೆ ತ ಆಕಾಶ ಜಲಾದಿಕೋ ವಿಷಯ ಪ್ರತಿಬಿಂಬ ಸಂಭವತಾನೆ. ರೂಪರಹಿತವಾಗಿರ್ತಕ್ಕಂಥ ಆಕಾಶಾದಿಗಳದು ಆಕಾಶಾದಿ ವಸ್ತುಗಳದು ಜಲದಲ್ಲಿ ನೀರಿನಲ್ಲಿ ಪ್ರತಿಬಿಂಬ ಯಾವ ಕಾಲಕ್ಕೂ ಸಂಭವಿಸುವುದಿಲ್ಲ ಅಂತ ನಾವು ಶಂಕಾಕಾರ. ಕಿಂತು ತ ಆಕಾಶಕ್ಕೆ ಆಶ್ರಿತ, ಆ ಆಕಾಶದ ಆಶ್ರಯದಲ್ಲಿರ್ತಕ್ಕಂಥ ಅಬ್ರ ಅಂದರೆ ಮೋಡಗಳು. ಪ್ರಭಾ ಅಂದರೆ ಈ ಸೂರ್ಯಪ್ರಕಾಶ ಆದಿಲ್ಲ, ಯಾರ ಆಶ್ರಯದಲ್ಲಿದೆ? ಆಕಾಶದ ಆಶ್ರಯದಲ್ಲಿ ಅದ. ನಕ್ಷತ್ರಗಳು ನೋಡ್ತಿರಲ್ಲ, ಗ್ರಹಗೋಲಗಳು, ನಕ್ಷತ್ರ, ತಾರೆಗಳು, ಚುಕ್ಕಿ ಇವೆಲ್ಲ ನೋಡ್ತೀರಲ್ಲ ನೀವು. ಆದಿಕ ರೂಪವಾನ್ ಪದಾರ್ಥ ಇವೆಲ್ಲ ರೂಪುಳ್ಳುವುದವು. ಏನೇನು? ಮೋಡ ರೂಪುಳ್ಳುದದ, ಪ್ರಕಾಶ ರೂಪುಳ್ಳುದದ, ನಕ್ಷತ್ರಗಳು ರೂಪುಳ್ಳುದು ಅದವ. ತಿನೋಕಾಹಿ ಜಲಾದಿಕೋ ವಿಷಯ ಪ್ರತಿಬಿಂಬ ಪಡೆ. ಅವುಗಳದೇನು ಕೇಳಿದ್ರೆ ನೀರಿನಲ್ಲಿ ಪ್ರತಿಬಿಂಬ ಬೀಳ್ತದೆ. और जलादि को विषय आकाश का प्रतिबिंब है. यह जो लोगों को अनुभव हुए सो ब्रह्म रूप है. ನೋಡ್ರಿ, ಈ ನೀರಿನಲ್ಲಿ ಆಕಾಶದ ಪ್ರತಿಬಿಂಬ ಅದಂತ ಹೀಗೇನು ಜನ ಹೇಳ್ತಾರಲ್ಲೋ, ಹೀಗೇನು ಜನರದ ಅನುಭವ ಅದೋ, ಆ ಅನುಭವ ಭ್ರಮರೂಪದದು, ಯಥಾರ್ಥ ಜ್ಞಾನ ಅಲ್ಲ ಅಂತಾರ. ಆಕಾಶದ ಪ್ರತಿಬಿಂಬ ನೀರಿನೊಳಗೆ ಬಿದ್ದದಂತಾರೆ, ಆದ್ರೆ ಅದು ಬಿದ್ದಿಲ್ಲ. ಹೆಂಗೆ? ಅದು ಭ್ರಮರೂಪ. ಹಗ್ಗದ ಅದು ಹಾವು ಅಂದಂಗೆ, ಶಿಂಪ್ಯದ ಅದು ಬೆಳ್ಳಿ ಅಂದಂಗೆ, ಮಂಡೆ ಗಿಡ ಅದ ಪುರುಷದ ಅಂದಂಗೆ. ನೀವು ಖರೇನು ಭ್ರಮರೂಪ ಇಲ್ಲ. ಹಂಗಿದು ಭ್ರಮರೂಪದಂತರ. भ्रमरूप ही है याते बिंब प्रतिबिंब भाव करके जो ब्रह्म का जीव ईश्वर विभाग पूर्व किया है. ನೀವು ಪೂರ್ವದಲ್ಲಿ ಬಿಂಬ ಪ್ರತಿಬಿಂಬ ಭಾವ ಮೂಲಕ ಬ್ರಹ್ಮ, ಆ ಬ್ರಹ್ಮನಿಗೆ ಜೀವ ಈಶ್ವರ ಹಿಂಗ ವಿಭಾಗ ಮಾಡಿದ್ನು ಹೇಳಿರಿ. ಆ ಬ್ರಹ್ಮನೇ ಜೀವನಾಗ್ಯಾನ, ಈಶ್ವರನಾಗ್ಯಾನ. ಯಾಕ? ಅಜ್ಞಾನದಲ್ಲಿ ಪ್ರತಿಬಿಂಬ ಇರೋಣದ್ರಿಂದ ಜೀವ, ಮತ್ತು ಮಾಯೆಯಲ್ಲಿ ಪ್ರತಿಬಿಂಬ ಇರೋಣದ್ರಿಂದ ಈಶ್ವರ. ಹೌದಿಲ್ಲ? ಹಿಂಗೆಲ್ಲ ಅವೆಲ್ಲ ಹಿಂದಿನ ತಿಳ್ಕೊಂಡು ಅದ್ರಾಗ ಮತ್ತು ಪ್ರಭೇದಗಳದವ, ಆ ಪ್ರಕಾರ ಅದನ್ನು ತಿಳ್ಕೋಬೇಕು.
ಸೊ ಸಂಭವತಾನಹಿ. ಅದಕ್ಕಾಗಿ ನೀವು ಕೇಳಿದ್ರೆ ಹೀಗೆ ನೀವು ಹೇಳೋದು ಆ ಬ್ರಹ್ಮನಲ್ಲಿ ಜೀವಭಾವ ಈಶ್ಯಭಾವ. ಯಾಕೆ ಅಜ್ಞಾನದಲ್ಲಿ ಪ್ರತಿಬಿಂಬ ಹಿಡ್ಕೊಂಡು ಪ್ರತಿಬಿಂಬ ಬಿಂಬ ಅಂತ ಹೇಳಿ ನೀವು ಜೀವಭಾವ ಈಶ್ವರ ಭಾವ ಹೇಳ್ತೀರ. ಈ ಮಾತೇ ನಿಮ್ಮದು ಯೋಗ್ಯ ಇಲ್ಲ, ಇದು ಸರಿ ಇಲ್ಲ, ನೀವು ಹಿಂಗೆ ಹೇಳಬೇಡ್ರಿ ಅಂತ ಯಾರು ಶಂಕಾಕಾರ ಸಮಾಧಾನ ಹೇಳ್ಯಾರಂದ್ರೆ ಇವ್ರು ಸುಮ್ಮನೆ ಹೇಳಿಲ್ಲ, ಅದೆಲ್ಲ ತಿಳಿದೇ ಹೇಳ್ಯಾರ, ಅವ್ರು ವಿಚಾರ ಮಾಡಿನೇ ಹೇಳ್ಯಾರ. ಹೌದಿಲ್ಲ? ಇವನಿಗೆ ವಿಚಾರ ಇಲ್ಲ, ಇಲ್ಲದಕ್ಕೆ ಇವ ಶಂಕ ಮಾಡ್ಯಾರ. ಯಾಕೆ ಇವನಿಗೆ ತಿಳಿದಿಲ್ಲ, ಇವನ್ ಕೆಳಗತ್ತಾನ. ಅವ್ರು ಹಿಡಿದು ತಿಳಿದೇ ಹೇಳ್ಯಾರ. ಸಮಾಧಾನ ನೋಡಿ. रूपवान वस्तु का ही प्रतिबिंब होवे है, या प्रकार का नियम सर्वत्र संभवता नहीं. ರೂಪವುಳ್ಳ ವಸ್ತುವಿಂದೇ ಪ್ರತಿಬಿಂಬ ಆಗ್ತದಂತ ಈ ಪ್ರಕಾರವಾಗಿ ಇದೇನು ನೀವು ನಿಯಮ ಹೇಳ್ತಿರಲ್ಲ, ಈ ನಿಯಮ ಸರ್ವತ್ರ ಸಂಭವಿಸುವುದು ಇಲ್ಲ. ಎಲ್ಲ ಕಡೆಗೆ ಇದು ನಿಮ್ಮ ನಿಯಮ ಯೋಗಿಲ್ಲ. ರೂಪುಳ್ಳದ ವಸ್ತು ಪ್ರತಿಬಿಂಬ ಆಗ್ತದೆ ಇಲ್ಲ ಅಂತಿಲ್ಲ, ಆದರೆ ಈ ಮಾತು ಎಲ್ಲ ಕಡೆಗೆ ಸಂಭವಿಸುವುದು ಇಲ್ಲ ಅಂತ. किंतु कोई स्थल विषय रूप रहित वस्तु का भी प्रतिबिंब देखने विषय आवे है. ಕೆಲವು ಸ್ಥಾನದಲ್ಲಿ ರೂಪರಹಿತವಾಗಿರ್ತಕ್ಕಂಥ ವಸ್ತುವಿಂದು ಪ್ರತಿಬಿಂಬ ಏನಂತ ಕೇಳಿದ್ರೆ ನೋಡಾರ್ದಾಗ ಬರ್ತದ. ಅದು ಎಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಜೈಷೆ. ಹೇಗೆ ಅಂದರೆ ರೂಪಾಧಿಕ ಗುಣ ರೂಪತೆ ರಹಿತ ಹೋವೆ ಹೇ. ನೋಡಿ ಎಷ್ಟು ಮಜಾ ಅದ, ಇದು ಭಾಳ ಸೂಕ್ಷ್ಮ ಆಗ್ತದೆ. ರೂಪಾಧಿಕ ಗುಣಗಳು ಏನದವಲ್ಲ ಇವು ರೂಪರಹಿತದವ. ರೂಪ ಅಂದ್ರೆ ಗುಣ, ರೂಪನೇ ಹೆಂಗದ ಅಂತ ಕೇಳಿದ್ರೆ ರೂಪರಹಿತ. ರೂಪ ಹೆಂಗದ? ರೂಪರಹಿತ. ಯಾಕಂದ್ರೆ ಒಂದು ಗುಣ ಇನ್ನೊಂದು ಗುಣಕ್ಕೆ ಆಶ್ರಯ ಆಗುವುದಿಲ್ಲ. ಗುಣ ಯಾರ ಆಶ್ರಯದಲ್ಲಿ? ಗುಣಿ. ಗುಣಿ ಅಂದ್ರೆ ದ್ರವ್ಯದ ಆಶ್ರಯದಲ್ಲಿ ಗುಣ ಇರ್ತದೆ, ಹೌದಿಲ್ಲ? ಆದ್ರೆ ಒಂದು ಗುಣ ಇನ್ನೊಂದು ಗುಣಕ್ಕೆ ಏನಾಗುದಿಲ್ಲ, ಆಶ್ರಯ ಆಗುದಿಲ್ಲ. ರೂಪ ಇದು ಗುಣ ಅದ, ಆ ರೂಪದಲ್ಲೇ ರೂಪ ಇರಬಹುದೇನು? ಗುಣದಲ್ಲಿ ಗುಣ ಹೆಂಗಿರ್ತದೆ? ಗುಣದಲ್ಲಿ ಗುಣ ಇರಂಗಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಂತ, ರೂಪಾಧಿಕ ಗುಣ ರೂಪತೆ ರಹಿತವೇ. ರೂಪಾಧಿಕ ಗುಣಗಳು ರೂಪರಹಿತವೇ, ಅದರಂತೆ ತಿಳ್ಕೊರಿ. तौ भी जपा पुष्पादिकों के लोहितादिक रूपों का स्फटिकादिक विषय स्फटिकादिकों विषय प्रतिबिंब प्रत्यक्ष देखने विषय आवे हैं. ಅದಕ್ಕೆ ಜಪಾ ಪುಷ್ಪಾದಿಕೊಂಕೆ, ಜಪಾ ಪುಷ್ಪ ಅಂದರೆ ಇದು ಕೆಂಪ ದಾಸವಾಳ ಹೂವು ಕೊಡ್ತದಲ್ಲ, ಕೆಂಪ ದಾಸವಾಳ ಹೂವು. ಆ ಹೂವಿನಲ್ಲಿ ಇರ್ತಕ್ಕಂಥ ಲೋಹಿತ್, ಲೋಹಿತಾದಿಕ್. ಲೋಹಿತ್ ಅಂದ್ರೆ ಏನಂತ ಕೇಳಿದ್ರೆ ಕೆಂಪತನ. ಈ ಕೆಂಪತನ ರೂಪಾದಿಕ ರೂಪೋಂಕ. ಆದ್ರೆ ಇದು ರೂಪೋಂಕ ಸ್ಫಟಿಕಾದಿಕೋ ವಿಷಯ. ಆದ್ರೆ ಅದು ಕೆಂಪ ರೂಪ, ಅದು ರೂಪರಹಿತನೇ. ಅದು ಆ ರೂಪರಹಿತವಾಗಿರ್ತಕ್ಕಂಥ ಕೆಂಪ ರೂಪ ಅದು ಎಲ್ಲಿ ಪ್ರತಿಬಿಂಬಿತ ಆಗಿದೆ ಅಂತ ಕೇಳಿದ್ರೆ ಸ್ಫಟಿಕದಲ್ಲಿ. ಸ್ಫಟಿಕ ಶುಭ್ರ, ಅದು ಪಾರದರ್ಶಕ. ಆದ್ರೆ ಆ ಸ್ಫಟಿಕ ತಂದು ನೀವು ಜಪಾ ಪುಷ್ಪದ ಮೇಲೆ ಇಟ್ರಿ ಅಂದ್ರೆ ಆ ಕೆಂಪಾಗಿರ್ತಕ್ಕಂಥ ಜಪಾ ಪುಷ್ಪದಲ್ಲಿರುವಂಥ ಯಾವ ಆ ಕೆಂಪತನ ಅದಲ್ಲ, ಆ ರೂಪ ಅದಲ್ಲ, ಆ ರೂಪ ಏನಂತ ಕೇಳಿದ್ರೆ ಇಲ್ಲಿ ಪ್ರತಿಬಿಂಬಿತ ಆಗಿದೆ. ಅದರಲ್ಲಿ ಜಪಾ ಪುಷ್ಪದಲ್ಲಿ, ಹೌದಾ, ಸ್ಫಟಿಕದಲ್ಲಿ ಸ್ಪೂಣಿ ಅಂತೀರಿ, ಜಪಾ ಪುಷ್ಪದಲ್ಲಿ ಇರ್ತಕ್ಕಂಥ ಕೆಂಪು ರೂಪಗಳು ಪ್ರತಿಬಿಂಬ ಎಲ್ಲಿ ಆಗ್ಯದ ಅಂತ ಕೇಳಿದ್ರೆ ಸ್ಫಟಿಕದಲ್ಲಿ ಆಗ್ಯದ. ಆದ್ರೆ ಅದು ಹೇಗದ ಕೆಂಪು ಬಣ್ಣ? ಬಣ್ಣ ಅಂತ ರೂಪ ತಿಳ್ಕೊ. ರೂಪರಹಿತ. ರೂಪ ಹೆಂಗದ ಅಂತ ಕೇಳಿದ್ರೆ ರೂಪ ಅನ್ಯ ರೂಪಕದ ಆಶ್ರಯ ಆಗುದಿಲ್ಲ, ರೂಪರಹಿತ. ಅದಕ್ಕೆ ಹೋಗಿ ಪ್ರತಿಬಿಂಬ ಪ್ರತ್ಯಕ್ಷ ದೇಖನೆ ವಿಷಯ ಯಾವೇ? ಇದು ಪ್ರತ್ಯಕ್ಷ ಕಾಣುತ್ತದಿಲ್ಲ. ರೂಪರಹಿತ ವಸ್ತುವಿಂದ ಪ್ರತಿಬಿಂಬ ಆಯ್ತಿಲ್ಲ, ಇಲ್ಲಿ ಹಾಕತ್ತೀನಿ. ರೂಪ ಸಹಿತ ವಸ್ತುವಿಂದ ಆಗ್ತದೆ, ರೂಪರಹಿತ ವಸ್ತುವಿಂದ ಪ್ರತಿಬಿಂಬ ಆಗ್ತದೆ. ಅವ್ರು ಜೋಕಹೋ. ಮತ್ತೆ ಯಾರಾದ್ರೆ ಹೀಗೆ ಅನುಭವ, ರೂಪರಹಿತ ದ್ರವ್ಯ का प्रतिबिंब नहीं हुए हैं. ರೂಪರಹಿತ ಯಾವ ದ್ರವ್ಯದ ಆ ದ್ರವ್ಯದ ಪ್ರತಿಬಿಂಬ ಆಗುದಿಲ್ಲ. ಯ ನಿಯಮ ಮಾನ್ತೆ. ಇದನ್ನ ನಿಯಮ ಏನಂತ ನಾವು ಒಪ್ತೇವೆ. ತೇ ರೂಪಾಧಿಕ ಗುಣ ದ್ರವ್ಯ ರೂಪ ನೈ. ಆದ್ರೆ ರೂಪಾಧಿಕ ಗುಣಗಳು ಏನಲ್ಲ ಅಂತ ಕೇಳಿದ್ರೆ ದ್ರವ್ಯ ರೂಪ ಅಲ್ಲ. ದ್ರವ್ಯನೇ ಬೇರೆ, ಗುಣನೇ ಬೇರೆ. ದ್ರವ್ಯ ಗುಣಿಯಾಗದ ಮತ್ತು ರೂಪ ಏನಾಗಿದೆ ಅಂತ ಕೇಳಿದ್ರೆ ಇದು ಗುಣ ಆಗಿದೆ. ಹೀಗೇನಂತ ಕೇಳಿದ್ರೆ ಆ ಗುಣಿಯಲ್ಲಿ ಗುಣ ಇರ್ತದೆ, ಆದ್ರೆ ಗುಣದಲ್ಲಿ ಗುಣ ಇರಂಗಿಲ್ಲ. ಗುಣಿ ಅಂದ್ರೇನು? ಈಗ ಜಪಾ ಪುಷ್ಪದ ಇದು ಗುಣಿ ಅದ, ದ್ರವ್ಯ ಅದ. ಇದರಲ್ಲಿ ಏನದ ಅಂತ ಕೇಳಿದ್ರೆ ಕೆಂಪು ಬಣ್ಣ ಅದ.
ಆ ಕೆಂಪು ಬಣ್ಣದಲ್ಲಿ ಆ ರೂಪದಲ್ಲಿ ಮತ್ತೊಂದು ರೂಪ ಐತೇನು, ಆ ರೂಪಕ್ಕೆ ಆಶ್ರಯ ಆಗ್ತದೇನು, ಆಗುವುದಿಲ್ಲ. ಅದಕ್ಕೆ ಗುಣ ದ್ರವ್ಯ ರೂಪನೇ, ಅದಕ್ಕೆ ಗುಣನೂ ಕೂಡ ಏನಿಲ್ಲ ಅಂತ ಕೇಳಿದ್ರೆ ಅದು ದ್ರವ್ಯ ರೂಪ ಇಲ್ಲ. ಯಾಕೆ ತಿನ್ನ ರೂಪಾಧಿಕೋಂಕೆ ಪ್ರತಿಬಿಂಬ ಹುಯೇವಿ, ಆ ರೂಪಾದಿಗಳದ್ದು ಪ್ರತಿಬಿಂಬ ಆದಾಗಾದ್ರೂ ಕೂಡ ತಾ ಉಕ್ತ ನಿಯಮಕ ಭಂಗ ಹೋವೇನು, ಮೇಲೆ ಮಾಡಿದಂಥ ನಿಯಮದ ಏನಾಗುದಿಲ್ಲ ಅಂತ ಕೇಳಿದ್ರೆ ಭಂಗ ಆಗುದಿಲ್ಲ. ಸೊ ಯ ಕರ್ಣಾಭಿ ಸಂಭವತಾನೆ, ಹಿಂಗೆ ಹೇಳೋದಾದ್ರೂ ಕೂಡ ಸಂಭವಿಸೋದು ಇಲ್ಲ ಅಂತಾರೆ. जिस कारण ते रूपरहित आकाश का द्रव्य का भी जलादिको विषय प्रतिबिंब देखने विषय आगे है. ನೋಡಿ, ಯಾವ ಕಾರಣದಿಂದ ರೂಪರಹಿತವಾದ ಆಕಾಶ ಎಂಬ ದ್ರವ್ಯದು ಜಲಾದಿಕೋ ವಿಷಯ, ನೀರು ಇರ್ಬೋದು ಅಥವಾ ಕನ್ನಡಿ ಇರ್ಬೋದು, ಅಟ್ಟೇನಂತ ಕೇಳಿದ್ರೆ ಪಾಲಿಶ್ ಮಾಡಿದಂಥ ಕಲ್ಲ ಹೌದಲ್ಲ, ಒಂದೊಂದು ಕಲ್ಲು ನೋಡ್ರಿ ಎಷ್ಟು ಅಗದಿ ಏನು ಕೇಳಿದ್ರೆ ಸ್ವಚ್ಛ ನಿರ್ಮಲ ಇರ್ತಾವೆ, ಅದರೊಳಗೂ ಕೂಡ ಪ್ರತಿಬಿಂಬ ಕಾಣ್ತದಿಲ್ಲ. ಈಗ ನೀವು ಊಟಕ್ಕೆ ಕುಂತಿರ್ತೀರಿ, ಸ್ಟೀಲ್ ತಾಟ್ ತಂದು ಹಚ್ಚಿರ್ತಾರೆ ತೊಳೆದು, ಅವು ಹೆಂಗಿರ್ತಾವ ಅಗದಿ ಸ್ವಚ್ಛ ನಿರ್ಮಲ ಇರ್ತಾವೆ ಹೌದಿಲ್ಲ. ಮತ್ತು ಅದ್ರಾಗ ನಿಮ್ಮ ಮುಖ ಕಾಣ್ತದಿಲ್ಲ ಹೌದಿಲ್ಲ. ಹಾಗೇನ ಕೇಳಿದ್ರೆ ಈ ಪದಾರ್ಥಗಳಲ್ಲಿ ಏನಾಗ್ಬೋದು ಅಂತ ಕೇಳಿದ್ರೆ ಆಕಾಶದ ಪ್ರತಿಬಿಂಬ ಬೀಳಬಹುದು. ಪ್ರತಿಬಿಂಬ ದೇಖನೆ ವಿಷಯ ಅವೇ, ಈ ಪ್ರತಿಬಿಂಬ ನೋಡುವುದರಲ್ಲಿ ಬರ್ತದೆ. ತಹ ಜೈಸೆ ಹೇಗೆಂದ್ರೆ ಬಾಹ್ಯ ನೀಲತಾ ವಾಲ ತಥಾ ವಿಶಾಲತಾ ವಾಲ ಆಕಾಶ ಪ್ರತೀತೋವೇ. ಆ ಜಲದಲ್ಲಿ ಏನಂತ ಕೇಳಿದ್ರೆ ನೀಲ ಆಕಾಶ ಏನಂತ ಕೇಳಿ ನಮ್ಮ ಪ್ರತೀತಿ ಬರ್ತದೆ, ಅದರ ವಿಶಾಲತನ ಕೂಡ ಪ್ರತೀತಿಗೆ ಬರ್ತದೆ. ಇದರಲ್ಲಿ ಜಲದಲ್ಲಿ ನೀರಿನಲ್ಲಿ ತೈಸಿ ಕೂಪ್ तड़ाकादिकों ಸ್ವಲ್ಪ ಜಲ ವಿಷಯ भी सो ನೀಲತಾ ವಿಶಾಲತಾ ವಾಲ ಆಕಾಶ ಪ್ರತೀತ. ಈಗ ಕೂಪ್ ಅಂದ್ರೆ ಬಾವಿ ಒಳಗೆ ಒಂದು ಸ್ವಲ್ಪ ನೀರದವು, ಎಷ್ಟು ಒಂದು ಮೊಳಕಲ್ದಷ್ಟೇ ನೀರದವು, ಒಂದು ಮೊಳಕಲ್ಗೆ ನೀರದವು. ಮತ್ತು ತಡಾಗ ಅಂದ್ರೆ ಏನಂತ ಕೇಳಿದ್ರೆ ಕೆರೆಯೊಳಗೆ ಏನಂತ ಕೇಳಿದ್ರೆ ಸ್ವಲ್ಪ ನೀರ ಅದಾವ. ಸ್ವಲ್ಪ ಜಲ ವಿಷಯ भी सो ನೀಲತಾ ವಿಶಾಲ ತಲವಾಲ ಆಕಾಶ ಪ್ರತೀತವೇ. ನೀಲತಾ ಉಳ್ಳ ಯಾವ ಆಕಾಶದಲ್ಲಿದು ವಿಶಾಲ ತಲವಾಲ, ವಿಶಾಲವಾಗಿ ಆ ನೀರು ಬಹಳ ಆಳವಾಗಿ ಕಾಣಿಸ್ತಾವ, ನಾವು ಬಹಳ ಗುಂಬದವಂತ ಕಾಣಿಸ್ತಾವ. ಆ ಗುಂಬ ಕಾಣಿಸೋದು ಯಾರದು, ಅಷ್ಟು ಆಳವಾಗಿ ಕಾಣೋದು ಆಕಾಶ. ಮ್ಯಾಗಿದೆ ಅಷ್ಟು ಎತ್ತರದ ಅಷ್ಟು ಎತ್ತರ ಅದ ಕೆಳಗೆ ಕಾಣ್ತದೆ ಹೌದಿಲ್ಲ, ಉಲ್ಟಾ ಕಾಣಿಸ್ತದೆ. ಅದು ಮ್ಯಾಗ ಎತ್ತರಿದು ತಳ ಹಿಂಗೆ ಕಾಣಿಸ್ತದೆ, ಉಲ್ಟಾ ಕಾಣಿಸ್ತದೆ. ಉಲ್ಟಾ ಹೆಂಗಂದ್ರೆ ನಿಮ್ಗೆ ಸಂಶಯ ಇದ್ರೆ ಆ ನೀರಿನ ದಂಡ್ಯಾಗ ಹೋಗಿ ನೀವು ನಿಂದ್ರಿ, ನಿಮ್ಮನ್ನು ಏನು ಮಾಡ್ತದ ಅಂತ ಕೇಳಿದ್ರೆ ಅದು ನೀರ ತಲೆ ತೆಳಗ್ ಕಾಲ ಮೇಲೆ ಮಾಡಿಸ್ತದ. ಯಾರು ನೀರ ಅದ್ರಾಗ ನಿಮ್ ಪ್ರತಿಬಿಂಬ ಕಾಣ್ತದಲ್ಲ, ಹೆಂಗ್ ಕಾಣ್ತದ, ನಿಮ್ ತಲೆ ತೆಳಗ್ ಕಾಣಿಸ್ತದ, ಕಾಲ ಮ್ಯಾಲ ಕಾಣಿಸ್ತದ. ಒಂದ್ ವೇಳೆ ಗಿಡ ಇದ್ರ ಆ ಗಿಡದ ಚಡ್ಡಿ ತೆಳಗ್ ಕಾಣಿಸ್ತದ, ಬಾಟಿ ಮ್ಯಾಲ ಕಾಣಿಸ್ತದಿಲ್ಲ. ಹಂಗ ಸ್ವಲ್ಪ ನೀರಿದ್ರು ಒಂದು ಮೊಳಕಾಲ್ ಮಟ್ಟ, ತೊಡಿ ಮಟ್ಟ, ಸ್ವಂತ ಮಟ್ಟ ನೀರ್ ಅದಾವಂದ್ರೂ ಕೂಡ ಬಹಳ ಆಳ, ನಂದಿ ಕೂಲಕ್ಕಿಂತಲೂ ಏನು ಕೇಳಿದ್ರೆ ಬಹಳ ಆಳವಾಗಿ ನಮಗೆ ನೀರ. ಮತ್ತು ಆಳ ಇದು ಯಾರ್ದು, ಇದು ಪ್ರತಿಬಿಂಬ, ಆಕಾಶದ ಪ್ರತಿಬಿಂಬ. ಆಕಾಶ ರೂಪ ರೈತ, ಆಕಾಶ ರೂಪ ಇಲ್ಲ. ನೀವು ಅನ್ಬೋದು ಮತ್ತೆ ನೀರು ಬಣ್ಣ ಕಾಣ್ತದಲ್ರಿ, ಮತ್ತು ಇಲ್ಲಿ ಆಕಾಶ ಇದಲ್ಲ, ಇಲ್ಲಿ ಅದಂದ್ರೂ ಕೂಡ ಇಲ್ಲಿ ಅದ ಬಣ್ಣ ಕಾಣಬೇಕು ಇದ್ರೆ ಆಕಾಶದಲ್ಲಿ ಇಲ್ಲ. ಅದು ಯಾಕೆ ದೂರತಾ ದೋಷದಿಂದ ಕಾಣ್ತದೆ. ಎದರಿಂದ ಕಾಣಿಸ್ತದೆ, ಈ ಸಂಪೂರ್ಣ ವಾತಾವರಣ ಅಂದ್ರೆ ಈ ಪೃಥ್ವಿಯ ಸುತ್ತಮುತ್ತ ಏನದ ಅಂತ ಕೇಳಿದ್ರೆ ಒಂದು ವಲಯ, ಅದಕ್ಕೆ ಯಾವ ವಲಯ ಓಜನ್ ಪದರ ಹೌದಿಲ್ಲ. ಅಲ್ಲಿ ಮಠ ಏನದಾವ ಅಂತ ಕೇಳಿದ್ರೆ ಧೂಳಿಕಣಗಳದಾವ. ಈ ಮಣ್ಣಿಂದ ಏನಂತ ಕೇಳಿದ್ರೆ ಅತಿ ಸೂಕ್ಷ್ಮ ಪರಮಾಣುಕ್ಕಿಂತಲೂ ಅತಿ ಏನಂತ ಕೇಳಿದ್ರೆ ಇದು ಆಗಿರ್ತಕ್ಕಂಥ ಅಣುರೇಣು ರೂಪದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಈ ವಾತಾವರಣದಲ್ಲಿ ಪ್ರಕಾಶ ಕಿರಣಗಳದ. ಮತ್ತು ಇದು ಪ್ರಕಾಶ ಕಿರಣ ಅಲ್ಲ, ಈ ಧೂಳಿಕಣಗಳದ. ಆ ಧೂಳಿಕಣಗಳ ಮೇಲೆ ಆ ಪ್ರಕಾಶ ಬಂದು ಬಿತ್ತಪ್ಪ ಅಂದ್ರೆ ಅದೇನಾಗ್ತದ, ಅಲ್ಲಿದ ಮತ್ತೇನು ಕೇಳಿದ್ರೆ ಆ ಕಣದ ಮೇಗಿಂದ ಪರಾವೃತ್ತ ಆಗ್ತದ ಪ್ರಕಾಶ. ಮತ್ತು ಆ ಕಣ ಇನ್ನೊಂದು ಕಣ ಅದಲ್ಲ, ಅದು ಪ್ರಕಾಶ. ಹಿಂಗೆ ಒಂದರದಿಂದ ಒಂದಕ್ಕೆ ಹಿಂಗಾಗಿ ಇದು ಪ್ರಕಾಶ ಏನು ವಿಕಾಸಗೊಂಡಿರ್ತದ ಪ್ರಕಾಶ. ಮತ್ತಿದು ಓಜನ್ ಥರ ನೀವು ಏನಂತ ಕೇಳಿದ್ರೆ ಈ ಪದರ ದಾಟಿ ಹೆಚ್ಚು ಕಡೆ ಹೋದ್ರಿ ಅಂದ್ರೆ ಸೂರ್ಯ ಕಾಣಂಗಿಲ್ಲ ಅಂತ ಕಾಣ್ತಾನೆ. ಯಾಕೆ ಬೆಂಕಿ ಕಂಡಂಗೆ ಕಾಣ್ತಾನೆ, ಅಲ್ಲಿ ಪ್ರಕಾಶ ಇಲ್ಲ. ಯಾಕೆ ಪ್ರಕಾಶ ಇಲ್ಲ ಅಂತ ಕೇಳಿದ್ರೆ ಅಲ್ಲಿ ಧೂಳಿಕಣಗಳು ಇಲ್ಲ.
ಆ ಪ್ರಕಾಶ ಸೂರ್ಯನ ಕಿರಣ ಪ್ರಕಾಶಗೊಳ್ಳಬೇಕಾಗಿದ್ರೆ ಅದು ಪ್ರಕಾಶ ಹಿಂಗೆ ಇಲ್ಲಿ ಹೆಂಗೆ ಪ್ರಕಾಶ ಕಾಣಿಸ್ತಾ ಹಂಗಲ್ಲಿ ಪ್ರಕಾಶ ಕಾಣಿಸಂಗಿಲ್ಲ. ಅದೆಲ್ಲ ಕಡೆ ಕತ್ತಲಿನೇ ಅದ. ಕತ್ತಿ ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಸೂರ್ಯ ಚಂದ್ರಾದಿಗಳು ಬೆಂಕಿ ಕೆಂಡ ಕಣ್ಣಾಗ ಕಾಣ್ತಾರ. ಆದ್ರೆ ಪ್ರಕಾಶ ಇಲ್ಲ. ಪ್ರಕಾಶದಲ್ಲಿ ಈ ಓಜನ ಥರದ ಒಳಗೆ ಬಂದಾಗ ಆ ಸೂರ್ಯನ ಕಿರಣ ಅವಾಗ ಈ ಧೂಲಿಕಣಗಳೇನದವಲ್ಲ, ಆ ಒಂದು ಧೂಲಿಕಣದಿಂದ ಒಂದು ಧೂಲಿಕಣಕ್ಕೆ ಹಿಂಗ ಆ ಸೂರ್ಯನ ಕಿರಣ ಬಂದೇನು ಬಿದ್ದಿರ್ತದಲ್ಲ ಆ ಪ್ರಕಾಶ ಏನಾಗ್ತದೆ ಹಿಂಗೆ ವಿಕಾಸ ಹಾಕೋತ ಹೋಗ್ತದೆ. ಅವಾಗ ಇಷ್ಟು ಬೆಳಕು ನಮಗೆ ಕಾಣುತ್ತೆ. ಪ್ರತಿಲಕ್ಷಣ ನೋಡ್ರಿ, ನೀವು ಮನ್ಯಾಗ ಒಮ್ಮೊಮ್ಮೆ ಹಿಂಗೆ ಆಗ್ತದೆ, ಕರೆಂಟ್ ಎಕ್ದಮ್ ಹೋಗಿರ್ತದೆ, ಊಟಕ್ಕೆ ಹೋಗ್ತಿರ್ತೀವಿ. ಅವಾಗ ಮೊಬೈಲ್ದಾಗ ಟಾರ್ಚ್ ಅದಾವಲ್ಲ ಅವು ಹಚ್ತೀರಿ, ಅದು ಮ್ಯಾಗ್ ಮಾಡೋದ್ರ ಮುಖಾಂತರ ಮ್ಯಾಗ್ ಮಾಡೋದ್ರಲ್ಲಿ ಮ್ಯಾಗ ಏನು ಛತ್ ಇರ್ತದಲ್ಲ ಆ ಛತ್ತಕ್ಕೆ ಅದು ಹೋಗಿ ಪ್ರಕಾಶ ಇದಾಗ್ತದೆ. ಅಲ್ಲಿಂದ ಮತ್ತೆ ಎಲ್ಲ ಕಡೆ ಬೆಳಕ ಮಾಡ್ತಿರಲ್ಲ ಹಿಂಗೆ ಯುಕ್ತಿ. ಇದೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ ಇಲ್ಲಿ ಆ ಧೂಲೀಕಣಗಳಿಂದ ಪ್ರಕಾಶ ಇದೆ. ಈ ಧೂಲೀಕಣಗಳು ಹೀಗದಾವ, ಇದು ಪ್ರಕಾಶ. ಈ ಪ್ರಕಾಶ ದಾಟಿದ ಮೇಲೆ ಆ ಕಡೆ ಏನದ ಕತ್ಗೆ ಅದು. ಇವು ಎರಡು ಮಿಕ್ಸ್ ಆಗ್ತಾವ. ಮಿಕ್ಸ್ ಹಾಕೊಂಡ್ರೆ ನಮ್ಮ ನೇತ್ರ ವೃತ್ತಿ ಪ್ರಕಾಶದೊಳಗಿಂದ ಹಾದು ಆ ಕತ್ತಲಿಗೆ ಹೋಗ್ತದೆ. ಹೋಗಾರ್ದಾಗ ಅದು ಕತ್ತಲೆ ಹೆಂಗೆ ಕಾಣಿಸ್ತದೆ ನಮಗೆ ನೀಲಿ ಕಾಣಗತ್ತೆ. ಅದು ಆಕಾಶದಲ್ಲ, ಯಾರ್ದಲ್ಲದು ಹೆಂಗದ ವಿಜ್ಞಾನ. ನಮ್ಮ ಶಾಸ್ತ್ರದಾಗ ಎಲ್ಲಾನು ನಮ್ಮ ಋಷಿಮುನಿಗಳು ಅಧ್ಯಾತ್ಮದ ವಿಕಾಸ ಮಾಡ್ಯಾರ. ಭೌತಿಕ ಏನಂತ ಕೇಳಿದ್ರೆ ಇದ್ರ ಕಡೆಗೆ ಬಹಳ ಲಕ್ಷ್ಯ ವಹಿಸಿಲ್ಲ ಅವರು, ಪ್ರತಿ ಲಕ್ಷ್ಯಕ್ಕೆ. ಅವೆಲ್ಲ ಅವ್ರು ಕಂಡು ಹಿಡ್ತಾರೆ, ಇವ್ರು ಕಂಡು ಹಿಡ್ತಾರೆ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಋಷಿಮುನಿಗಳು ಉಪನಿಷತ್ಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಇವೆಲ್ಲನೂ ಅದಾವು. ಈ ವಿಮಾನ ಕಲ್ಪನೆ ಯಾವಾಗಿಂದದು? ಇದು ಪುಷ್ಪಕ ವಿಮಾನ ಅಂತ ಹೇಳ್ಯಾರ. ಇದು ವಿಮಾನ ಇವರು ಶೋಧ ಮಾಡಕ್ಕಿಂತ ಮೊದಲೇ ವಿಮಾನದ ಇಲ್ಲ ನಮ್ದು. ಮತ್ತೆ ಇವು ವಿಮಾನ ಎಲ್ಲರಿ ಅಪಘಾತ ಆಗ್ತಾವ, ಆ ವಿಮಾನ ಎಂದೂ ಅಪಘಾತ ಆಗೋದಿಲ್ಲ. ಎಲ್ಲೇನದು ವಿಮಾನ ಬಿದ್ದೇನಂತ ಕೇಳಿದ್ರೆ ದೇವತೆಗಳ ಸತ್ತಾರಂತ ಸುದ್ದಿ ಕೇಳಿರಿ. ನಾನು ಹೆಂಗೆ ನೀವು ಒಬ್ಬರು ಹೋಗಿ ಕೂತ್ರಿ ಅಂದ್ರೆ ಒಬ್ಬರ ಅಟ್ಟ ಆಗ್ತದದು ವಿಮಾನ. ಪುಷ್ಪಕ ವಿಮಾನ ಹೆಂಗಂದ್ರೆ ನೀವು ಒಬ್ಬರು ಕೂತ್ರೆ ಒಬ್ಬರಷ್ಟೇ, ನೀವು 1000 ಮಂದಿ ಹೋದ್ರೆ 1000 ಮಂದಿ ಕೂಡುವಷ್ಟು ಅದು ಆಗಲ್ಲ. ಹಿಂಗೆ ವ್ಯವಸ್ಥೆ ಇರೋದು ಆಟೋಮೆಟಿಕ್. ಇದು ಯಾರಿಂದ ಅಂತ ಕೇಳಿದ್ರೆ ಇದೆಲ್ಲ ಪರಮಾತ್ಮನಿಂದ ಕಲ್ಪಿತದ ಇರಲಿ. ಇಷ್ಟೇನಂತ ಕೇಳಿದ್ರೆ ನಮ್ದು ಎಲ್ಲ ಕೇಳಿದ್ರೆ ಐತಿ. ಆದ್ರೆ ನಮ್ದು ನಮ್ದು ಏನಪ್ಪ ಅಂತ ಕೇಳಿದ್ರೆ ನಮ್ದು ವೀಕ್ ಪಾಯಿಂಟ್ ನಮಗೆ ಅದ್ರ ಕಿಮ್ಮತ್ತು ಅನ್ಸಲ್ಲ, ಚಲೋ ಅನ್ಸಂಗ. ಹೌದಲ್ರಿ? ನಮ್ಮದೇ ಹಾಕಿರೋದು ಲೇಬಲ್ ಅವ್ರದ್ದು ಇರಬೇಕು. ಯಾರ್ದು? ಮೇಡ್ ಇನ್ ಚೈನಾ, ಮೇಡ್ ಇನ್ ಜಪಾನ್. ಜಪಾನ್ ಅದು ಯಾರ್ದು? ನಮ್ಮದೇ ಇಟ್ಟು ನಮ್ಮ ತೆರಾಗ ಹುಚ್ಚಿಡೋದು ಅಲ್ಲ. ಸ್ವದೇಶದ ವಿಮಾನ ಇರ್ಬೇಕೇ ಇರಬಾರ್ದು, ನಮಗೆ ಇರ್ಬೇಕಿಲ್ಲ. ನಾವು ಮಂದಿದ ಯಾಕೆ ಅಂತ ಕೇಳಿದ್ರೆ ಹೊರದೇಶದ ಯಾಕೆ ನೀವೇನಂತ ಕೇಳಿದ್ರೆ ತಗೋತೀರಿ? ನಮ್ಮ ದೇಶದಾಗ ಇಲ್ಲೇನು ನಮ್ಮ ದೇಶದ ಮಾಲ್ ನಾವು ಖರೀದಿ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ, ಆ ಉತ್ಪಾದಕರಿಗೆ ಲಾಭ ಆಗ್ತದಿಲ್ಲ. ನೀವು ಅವ್ರಿಗೆ ಲಾಭ ಮಾಡೋರ, ನಮ್ಮವ್ರಿಗೆ ಲಾಭ ಮಾಡೋದು. ಯಾರಿಗೆ ಲಾಭ ಮಾಡ್ಬೇಕು? ನಾವು ನಮ್ಮವ್ರಿಗೆ ನಾವು ಲಾಭ ಮಾಡೋಕ್ಕಿಲ್ಲ. ಎಂದು ನಮ್ಮ ತಲೆ ಬೆಳಕು ಬೀಳಬೇಕಿದ್ರು ಇರಲಿ. ಹಂಗೆ ಶಾಸ್ತ್ರ ಹಂಗೆ ಇದನ್ನು ಇದು ಸೈಡ್ ಬಿಸ್ನೆಸ್ ಅಂತಾರೆ ಇದಕ್ಕೆ. ಇರಲಿ. ಅದಕ್ಕೆ ಏನಂತ ಕೇಳಿದ್ರೆ ಜಲ ವಿಷೇವಿಸು ನೀರತ ವಿಶಾಲತ ವಲ ಆಕಾರ. ಅದಕ್ಕೆ ಯಾರಾದ್ರೂ ಅನ್ಬೋದು ಅದೇ ಯಾಕೆ ರೂಪ ಐತದ್ರಿ, ಅದಕ್ಕೂ ನೀಲ ಬಣ್ಣ ಐತೇನ ಅಂತಂದ್ರೆ ಅನ್ಬೋದು. ಆದ್ರೆ ಇದು ಭ್ರಮ. ದೂರತಾ ದೋಷದಿಂದ ಏನು ಕಾಣಿಸ್ತದ? ನೀಲ ಬಣ್ಣ ಆದ್ರೂ ಕಾಣಿಸ್ತದ ಆಕಾಶದಲ್ಲಿ. ವಾಸ್ತವಿಕ ನೀಲ ಬಣ್ಣ ಇಲ್ಲ, ಹೌದಿಲ್ಲ? ಅದಕ್ಕೆ ಏನಂತ ಕೇಳಿದ್ರೆ ಇಲ್ಲಿ ವಿಶಾಲತಲ್ಲವ, ವಿಶಾಲತಾವಲ್ಲ. ಹಿಂಗೇನಂತ ಕೇಳಿದ್ರೆ ಭಾಳ ಆಳವಾಗಿ ನೀರು ನಮ್ಗೆ ಕಾಣ್ತದೆ. ಆದ್ರೆ ಆಳದವ ತಿಳ್ಕೊಂಡು ನಾವು ಇದ್ರೆ ಹೋದ್ರೆ ಅಲ್ಲಿ ಏನಿಲ್ಲ, ಒಂದು ಮೊಳಕಾಲಟ್ಟೆ ನೀರದವ, ಇಟ್ಟಿಟ್ಟೆ ನೀರದವ, ಎಷ್ಟು ಗುಂಬದವ ಅಂತ ತಿಳ್ಕೊಂಡಿದ್ದೇವು, ಎಷ್ಟು ಆಳದವ ಅಂತ ತಿಳ್ಕೊಂಡಿದ್ದೇವೆ ಅಂತ ಅಂತೇವು. ಅವು ಆಳವ ಏನು ತೇಲದವ, ಮೇಲ ಅದಾವ. ಮತ್ತು ಆಳ ಕಂಡದು ಯಾರ್ದು? ಆಕಾಶದ ಪ್ರತಿಬಿಂಬ. ಮತ್ತು ಅದಕ್ಕೆ ರೂಪದೇನು ಆಕಾಶಕ್ಕೆ ಇಲ್ಲ. ರೂಪರಹಿತ ಆಕಾಶದ ಪ್ರತಿಬಿಂಬ ಆಗ್ಯದಿಲ್ಲ ಎದ್ರೊಳಗೆ? ಜಲದಲ್ಲಿ. आकाश का प्रतीत होवे तहाँ ता स्वल्प जल विषय वास्तवते तो सो ವಿಶಾಲತಾದಿ ವಾಲ ಆಕಾಶ ಹೇ ನೈ. ಆ ಸ್ವಲ್ಪ ನೀರಿನೊಳಗೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಆಳವಾಗಿ ಅಂದ್ರೆ ವಿಶಾಲವಾಗಿ ಅಂತ ಕೇಳಿದ್ರೆ ಅಲ್ಲಿ ಆಕಾಶ ಇಲ್ಲ. ಆದ್ರೆ ಹಂಗೆ ಕಂಡದಿಲ್ಲ ಪ್ರತಿಬಿಂಬ. ಹಾಗಂತ ಕೇಳಿದ್ರೆ ಒಂದು ಕನ್ನಡಿ ತಗೊಂಡು ನೀವು ಊರು ಹೊರಗೆ ಆಗಿರ್ತ ಊರ ಕಡೆಗೆ ಹೊಳ್ಳಿ ಹಿಡಿದ್ರಂದ್ರೆ ಆ ಕನ್ನಡಿಗೆ ಏನು ಕಾಣಿಸ್ತದೆ? ಊರ ಕಾಣಿಸ್ತದೆ, ಊರ ಕಾಣಿಸ್ತದೆ. ಕನ್ನಡಿ ಎಷ್ಟದ? ಎಷ್ಟು ಅಂಗಾಯ ಎಷ್ಟದ?
ಊರು ಎಷ್ಟದ ದ್ವಾಡದ ಐಮ ಈ ಚಿಕ್ಕದಾದ ಕನ್ನಡಿಯೊಳಗೆ ವಿಶಾಲವಾದ ಊರ ಕಂಡದಿಲ್ಲ. ಇವೆರಡೂ ರೂಪದಲ್ಲಿ ಬಿಡ್ರಿ, ರೂಪದಿರಲಿ. ಇದು ಯಾಕೆ ಉದಾಹರಣೆ ಹೇಳ್ತೀನಿ, ಹಂಗೆ ನೀರು ಎಷ್ಟದ ಅಂತ ಕೇಳಿದ್ರೆ ಸ್ವಲ್ಪ ಅದ, ಭಾಳ ಆಳಿಲ್ಲ, ಆದ್ರೆ ಅತೀ ಆಳವಾಗಿ ಕಾಣಕತ್ತದ ನಮಗೆ. ಯಾಕೆ? ಅದು ಆಕಾಶದ ಪ್ರತಿಬಿಂಬನೆ. ಅದಕ್ಕೆ ರೂಪುಳ್ಳ ವಸ್ತುವಿಂದೇ ಪ್ರತಿಬಿಂಬ ಆಗ್ತದಂತೆ. ನೀ ಏನಂತೀಯಲ್ಲ, ಈಗ ಆಕಾಶಕ್ಕೆ ರೂಪದ ಹೇಳು, ರೂಪರಹಿತದಿಲ್ಲ ಆಕಾಶ, ಪ್ರತಿಬಿಂಬ ಆಗ್ಯದಿಲ್ಲ. ರೂಪರಹಿತ ವಸ್ತುವಿಂದ ಪ್ರತಿಬಿಂಬ ಆಗ್ಯದಿಲ್ಲ ಜಲದಲ್ಲಿ, ನೀರಿನಲ್ಲಿ. ಹಾಗೆ ರೂಪರಹಿತವಾದ ನಮ್ಮ ಬ್ರಹ್ಮದು ಅಜ್ಞಾನದಲ್ಲಿ ಏನಂತ ಕೇಳಿದ್ರೆ ಪ್ರತಿಬಿಂಬ ಆಗ್ಯದ. ಅದಕ್ಕೆ ಜೀವ ಈಶ ಭಾವಗಳು ನಿರ್ಮಾಣ ಆಗ್ತವೆ. ಯಾಕೆ ಹೇಳಕ್ ಬರುದಿಲ್ಲ ನಮ್ಗೆ ಅಂತ ಕೇಳ್ತಾರ ಅವರು. ಯಾತೆ ತಾ ಜಲ ವಿಷಯ ಭಾಸಮಾನ್ ಸೋ ಆಕಾಶ್, ಆ ಜಲದಲ್ಲಿ ನೀರಿನಲ್ಲಿ ತೋರ್ತಕ್ಕಂಥ ಭಾಸಮಾನ ಆಗಿರ್ತಕ್ಕಂಥ ಆಕಾಶ್ ತಾ ಬಾಹ್ಯ ಆಕಾಶ ಕಾ ಪ್ರತಿಬಿಂಬ ರೂಪ ಹಿ ಮಾನ ಹೋವೇಗ. ಈ ಹೊರಗಿದ್ದ ಆಕಾಶದ ಪ್ರತಿಬಿಂಬ ಅಂತ ನಾವು ಅಂಗೀಕರಿಸಬೇಕೆಂದು ಒಪ್ಪಬೇಕೇ ಈ ಮಾತ. ಅವರು ಇನ್ನು ಜಲಾದಿಕೋ ವಿಷಯ ಯ ಆಕಾಶ ಕಾ ಹಿ ಪ್ರತಿಬಿಂಬ. ಈ ನೀರು ಮೊದಲಾದಿಗಳಲ್ಲಿ ಏನಂತ ಕೇಳಿದ್ರೆ ಆಕಾಶದ ಏನದ ಪ್ರತಿಬಿಂಬ ಅದ. ಯಾವ ಪ್ರಕಾರಕ ಅನುಭವ ಸರ್ವ ಲೋಕಂತೂ ಹೋಗಿ, ಈ ಪ್ರಕಾರದ ಅನುಭವ ಎಲ್ಲರಿಗೂ ಅದ, ಒಬ್ರಿಗಿಬ್ರಿಗೆಲ್ಲ. ನೀವು ಪ್ರಯೋಗ ಮಾಡಿ ನೋಡ್ರಿ, ನಿಮ್ಗೂ ಅನುಭವ ಬರ್ತದೆ. ತಾ ಅನುಭವಕ್ಕ ಕೊಯ್ ಬಾಧಕ ಇದೆ. ಈ ಅನುಭವದ ಯಾರು ಬಾಧ್ ಮಾಡೋದ್ರಿ? ಬಾಧ್ ಮಾಡುವಂಥದ್ದು ಯಾವುದಾರೆ ಐತೇನೋ, ಅದಕ್ಕೆ ಯಾವುದೂ ಬಾಧಕ್ಕಿಲ್ಲ. ಯಾಕೆ ತಾ ಅನುಭವಕ್ಕೂ ಭ್ರಮರೂಪ ಸಂಭವತಿನೇ. ಈ ಅನುಭವಕ್ಕೆ ನೀವು ಭ್ರಮರೂಪ ಅನ್ನೋದು ಸಂಭವಿಸುವುದಿಲ್ಲ. ಇದು ಪ್ರತ್ಯಕ್ಷ ಕಣ್ಣಾರೇನೋ ಕಾಣ್ತಾ ಇದ್ದೇವೆ. ವಿರೋಧಿ ಜ್ಞಾನ ರೂಪ ಬಾಧಕಕ್ಕೆ ವಿದ್ಯಮಾನವೇ. ಈಗ ಅದಕ್ಕೆ ವಿರೋಧಿ ಜ್ಞಾನ ಏನಂತ ಕೇಳಿದ್ರೆ ಬಾಧ ಮಾಡ್ತಕ್ಕಂಥದ್ದು ಅದು ಇದ್ರೆ ಅನುಭವಕ್ಕೂ ಭ್ರಮರೂಪ ಅವೇ. ಆ ಅನುಭವಕ್ಕೆ ಭ್ರಮರೂಪ ಅಂತ ನೀವು ಅನ್ನಬೇಕು. ಆದ್ರೆ ಹಂಗ ಇಲ್ಲಿ ಇಲ್ಲ, ಇದು ಪ್ರತ್ಯಕ್ಷದ ಜೈಶೆ. ಅದು ಹೆಂಗೆ ಉದಾಹರಣೆ ಕೊಟ್ಟ, ನೇದಂ ರಜತಂ ನ ಇದಂ ರಜತಂ, ಇದು ಬೆಳ್ಳಿ ಅಲ್ಲ. ಇಸ್ ವಿರೋಧಿ ಜ್ಞಾನ ರೂಪ ಬಾಧಕ್ಕೆ. ಇದು ವಿರೋಧಿ ರೂಪ ಜ್ಞಾನ ಇದೇನಲ್ಲ, ವಿರೋಧಿ ಜ್ಞಾನ ರೂಪ ಇದು ಬಾಧಕವಾಗಿದೆ. ವಿಯೇಹಿ ಇದು ಇದ್ದಾಗ ಯಾರು ಕೂಡ ಶುಕ್ತಿ ವಿಷಯ ಇದಂ ರಜತಂ ಈಶ ಅನುಭವಕ ಭ್ರಮರೂಪ ಹೋವೆ. ನೋಡ್ರೆ ಹೆಂಗಾಗ್ತದೆ. ನಿಮಗೆ ಮೊದಲ ಶಿಲ್ಪಿ ಒಳಗೆ ಬೆಳ್ಳಿ ಕಂಡ, ಬೆಳ್ಳಿ ಅದಂತೂ ಓಡಿ ಹೋದ್ರಿ. ಹೋದ ಕೂಡಲೇ ಬೆಳ್ಳೆಲ್ಲ ಈ ಶಿಲ್ಪಿ ನನಗೆ ಭ್ರಮ ಆಗ್ಯದಂತ ಗೊತ್ತಾಯ್ತು. ಅವಾಗ ಸರ್ ಮತ್ತೆ ನೀವು ಏನಂತ ಕೇಳಿದ್ರಿ, ಎಲ್ಲಿದ್ರಿ ಅಲ್ಲಿ ಬಂದು ನಿಂತು. ಅದನ್ನು ನಿಮ್ಗೇನು ಅನಿಸ್ತಂತ ಕೇಳಿದ್ರೆ ನನಗೆ ಹೆಂಗೆ ಕೇಳಿ ಅನಿಸೋದಲ್ಲ, ನನಗೆ ಮತ್ತೆ ಯಾರೇ ಬರ್ತಾರೆ ಇಲ್ಲಿ ಹಾದು ಹೋಗ್ತಾರೆ, ಅವರು ಕೂಡ ಬೆಳ್ಳಿ ಅಂತ ತೊಗೊಳಕ್ ಹೋಗ್ತಾರೆ. ನೋಡು ಅಂತ ಅಲ್ಲಿಂದ ಇವ ನಿಂತಾನ, ಅವ ಮತ್ತೊಬ್ಬ ಬಂದ, ಅವ ನೋಡ್ದ, ಹದಿಮಿಗೆ ಬಿದ್ದಿತ್ತದ ಶಿಲ್ಪಿ, ಅವನಿಗೆ ಬೆಳ್ಳಿದಂತ ಅನಿಸ್ತು. ಸಪಾಟ್ ನಡೆಯತ್ತ ಹೋಗ್ತ ತಗೊಳಕ್ಕೆ. ಇವ ನೋಡವೇನದ, ಇವನಿಗೆ ವಿರೋಧಿ ಜ್ಞಾನ ಅದಲ್ಲ. ಏನ್ ಜ್ಞಾನದ? ನ ಇದಂ ರಜತಂ, ಇದು ಬೆಳ್ಳಿ ಅಲ್ಲ, ಇದು ಹುಚ್ಚ ಬೆಳ್ಳಿ ಅಂತ ತಿಳ್ಕೊಂಡು ಹಂಗೆ ನೋಡೋದು ಅಂತ ನೀವ. ಹೌದಿಲ್ಲ, ಇದು ವಿರೋಧಿ ಜ್ಞಾನದಿಲ್ಲ. ಆವಾಗ ಅದು ಭ್ರಮರೂಪ. ಅದು ಬೆಳ್ಳಿ ಅನ್ನೋದು ಏನಂತ ಕೇಳಿದ್ರೆ ಅವಾಗ ಭ್ರಮರೂಪ. ಅಲ್ಲಿ ತನಕ ಅದು ಭ್ರಮರೂಪ ಅಲ್ಲ. ಅದು ಮೊದಲ ಸರ್ ಇವನು ಕರೆ ಏನಂತ ಹೇಳಿ ಓಡಿದೇನಲ್ಲ, ಹಿಂಗಿದು ಮೋಸ ಮಾಡೋದು. ಇದಕ್ಕೆ ಏನಂತಾರೆ, ಹಿಂಗೆ ಇದು ಮೋಸ ಮಾಡಿ ಮಜಾ ನೋಡೋದು. ಹೆಂಗಂತ ಕೇಳಿದ್ರೆ ಟೂರಿಗೆ ಹೋಗಿ ಹುಡುಗರು 7ನೇತೆ ಅಂದ್ರೆ 2ನೇ 3ನೇತೆ ಹಿಡ್ಕೊಂಡು 7ನೇತೆ ಹುಡುಗರೆಲ್ಲ ಟೂರಿಗೆ ಹೋಗಿರೋ ಹಂಪಿಗೆ ಹೋಗಿರು. ಅಲ್ಲಿ ಒಂದು ನಂದಿ ಅದು ಬರ್ತದಿಲ್ಲ, ನಂದಿ ಬಸವಣ್ಣ, ಹೌದಿಲ್ಲ, ಬಸವಣ್ಣ ಮೂರ್ತಿ ಅದು. ಒಂದು ಹುಡುಗ ಹೋಗಿ ಏನು ಮಾಡ್ತಾನೆ ಕೇಳಿದ್ರೆ, ಆ ನಂದಿ ಬಸವಣ್ಣ ಏನದಲ್ಲ, ಆ ಮೂಗಿನ ಸೊಳ್ಳಿ ಒಳಗೆ ಬೆರಳ. ಆ ಬ್ಯಾಸಿಗೆ ದಿನ ಇತ್ತು, ಅದು ಬಿಸಿಲಿನ ತಾಪಕ್ಕಾಗಿ ಚೇಳು ಒಳಗೆ ಹೋಗ್ತಿತ್ತು ತಣ್ಣಗೆ ಎದ್ರಾಗೆ, ಆ ಮೂಗಿನ ಹೋಗ್ತಿತ್ತು. ಈ ಹುಡುಗ ಬಟ್ಟೆ ಹಾಕ್ತು, ಬೆರಳು ಹಾಕಿದ ಕೂಡಲೇ ಹೊಡಿತವ್ರಿ, ಅದು ಪ್ರಸಾದ ಕೊಡ್ತು, ಹೊಡಿತು. ಅದು ಹುಡುಗ ಭಾಳ ಬೆರಕಿತ್ತು. ಇದು ನನಗೆ ಪ್ರಸಾದ ಕೊಡ್ತು, ಇನ್ನು ಉಳಿದವಿನ ಭಾಳ ಬಂದಿದ್ರಲ್ಲ, ಈಗ ಎಲ್ಲರಿಗೂ ಪ್ರಸಾದ ಕೊಡಿಸ್ಬೇಕಾಗ್ತದೆ, ನಾವು ಒಬ್ಬನೇ ಹಂಗೆ ಆಗ್ತದೆ. ಅವ್ರು ಪಾಯಿಂಟ್ ಒಂದು ಯಾಕೆ ಈ ಬಸವಣ್ಣನ ಮುಗಿನ ನೀರು ಕಣ್ಣು ಗಾಳಿ ಬರ್ತದೆ. ನೀರು ಸ್ವಲ್ಪ ಬೆರಳು ಹಾಕಿ ನೋಡು, ಎಷ್ಟು ತಂಪದ ಗಾಳಿ ಇರ್ತದೆ, ಹಿಂಗೆ ನೋಡ್ರಿ ಅಂತ ಅದು ಹುಡುಗ ಬೆರಳು ಹಾಕ್ತದೆ. ಅದಕ್ಕೆ ಹೊಡಿತಿ, ಅದು ಬಂದು ಹೊಡಿತಿ, ಅದು ಹೌದಿಲ್ಲ. ಹೊಡೆದ್ಬಿಡ ಇನ್ನೋ ಇಬ್ಬರೇ ಬಂದ್ಯಾರ, ಇನ್ನೋ ಭಾಳ ಬಂದಿದ. ಹಿಂಗೆ ಎಲ್ಲರದ್ದು ಪಾಣಿ ಐತ್ರಿ. ಎಲ್ಲ ಹುಡುಗರು ಅದನ್ನು ಬೆರಕಿ ಕೈ ಸುಮ್ಮನೆ
ಸರ್ ಒಬ್ರು ಉಳಿದಾರತ್ತು ಯಾರು ಉಳಿದಾರ ಗುರುಚಿ ವಿದ್ಯಾ ಗುರುಲಾಭ ಹಳ್ಳಿ ಅವ್ರಿಗೆ ಸರ್ ಬರಿಲ್ಲ ಅಂದ ಹುಡುಗರೆಲ್ಲ ಯಾಕ್ರಿ ಅಂತಂದ್ರೆ ನೋಡ್ರಿ ಸರ್ ಇದು ಕಲ್ಲಿನ ಬಸವಣ್ಣ ಆ ಮುಗಿನನ್ನ ಹೆಂಗೆ ಗಾಳಿ ಬರ್ತದೆ ನೋಡ್ರಿ ಅದು ಶ್ವಾಸ ಮಾಡಗತ್ತದ ಮುಗಿನ ಎಷ್ಟು ತಂಪು ಗಾಳಿ ನೋಡ್ರಿ ಸರ್ ಅಂತ ನಾವೆಲ್ಲರೂ ಬಟ್ಟೆ ಹಾಕಿ ನೋಡಿದೀವ್ರಿ ಭಾಳ ತಂಪ್ರಿ ಅದೇನು ಹಿಂಗೆ ಆಯ್ಸ್ ಇದ್ದಂಗೆ ಅದು ನೋಡಿರ್ತಾವ ಹಿಂಗೆ ಹುಡುಗರಿ ಅಂತದ ಅದು ಮಸ್ತಾಗಿ ಬರ್ತದ ಬಂದೇನು ಕೇಳಿದ್ರೆ ಅದನ್ನು ಕೂಡ ಬೆರಳು ಹಾಕಿ ಏನು ಹಾಕಿದ್ರೆ ಏನು ಜಾಡಿಸ್ತದ ಒಳಗಿದ್ದದು ಆ ಚೋಳ ಏನು ಹೊಡಿತು ಕೈ ಮಕ್ಕಳು ಸುಮ್ರಿ ಸರ್ ನಮ್ಗೆಲ್ಲರಿಗೂ ಸಿಕ್ಕಾರ ನೀವು ಒಬ್ಬರೇ ಉಳಿದಿರ್ತೀರಿ ಹಿಂಗಿದೆ ಯಾಕಂತ ಕೇಳಿದ್ರೆ ಮೋಸದ ಹೇಳಿದ್ರ ಹಂಗ ಒಬ್ಬ ಅದು ಬೇಳೆದಂತ ಓಡಿ ಹೋಗಿದ ಇದು ಬೇಳೆಲ್ಲ ಶಿಂಪೆ ಅನ್ನೋದು ಗುರ್ತಾಗ್ಯದ ತೆಗೆದು ಒಗಿಬೇಕಿಲ್ಲ ಇಲ್ಲಿಲ್ಲ ಅವ್ರಿಗೆ ನೋಡಿ ಇಲ್ಲಿ ಹಾದಿಗೆ ಹೋಗೋರೆಲ್ಲ ಅವರು ಬೇಳೆ ಅಂತ ಓಡಿ ಹೋಗ್ತಾವೆ ಹಂಗೆ ಅವ್ರು ಮೋಸ ಹೋಗ್ತಾರೆ ನೋಡಿ ಅವ್ರ ಸಬಡ್ ಬಂದು ಹೋಗ್ಬೇಕಂತ ಅಲ್ಲಿ ಹೋಗ ಇವಾಗ ಪಾಪ ಅಂದಾಗ ಇವನಿಗೆ ಜ್ಞಾನದ ಇಲ್ಲ ಅವ್ರು ಬೇಳೆ ಅಂತ ಓಡಿ ಹೋಗುವಾಗ ಇವನಿಗೆ ಏನು ಕಲ್ಪನೆ ಅದ ಏನಾಗ್ಯದ ನಗೆ ಬರುತ್ತಿದೆ ನನಗೆ ನಗೆ ಬರುತ್ತಿದೆ ಈ ಜಗದ ಹಗರಣವ ಕಂಡು ನನಗೆ ಯಾರಂತಾರೆ ಮಹಾತ್ಮ ಹೌದಿಲ್ಲ ಮಹಾತ್ಮರಂತಾರೆ ಯಾಕಂತ ಕೇಳಿದ್ರೆ ಅವ್ರ ದೃಷ್ಟಿಯೊಳಗೆ ಇದು ಕರೆಯೋದು ಸುಳ್ಳದ ಸುಳ್ಳ ಹೌದಿಲ್ಲ ಮತ್ತೆ ನಾವೆಲ್ಲ ಇದು ಖರೆ ಅಂತ ತಿಳಿದೇವು ಸುಳ್ಳು ಅಂತ ತಿಳಿದಿದ್ದೆವು ಖರೆ ಅಂತ ನಂಬಿದ್ದೇವಿಲ್ಲ ಖರೆ ಅಂತ ನಂಬೇನಂತ ಕೇಳಿದ್ರೆ ಅದು ಏನಂತ ಕೇಳಿದ್ರೆ ಯಾವ್ದು ಮೈ ಮೇಲೆ ಹಾಕೊಳ್ಳೋ ಗತ್ತಿದ್ದೇವಿಲ್ಲ ಇದನ್ನು ನೋಡಿ ಹಗರಣ ನೋಡಿ ಮಹಾತ್ಮರಿಗೆ ಏನು ಉತ್ಸವಪ್ಪ ಇವು ಇದೆಲ್ಲ ಈ ಸುಳ್ಳು ಪ್ರಪಂಚ ಇದು ಬಳ್ಳ ಪ್ರಪಂಚ ಬಂಗಾಲಿ ಸದ್ದಿನಲ್ಲಿ ಗಡಿಬಿಡಿ ಸುಳ್ಳೆ ಭ್ರಾಂತಿಗೆ ಅಂತ ತಿರುಗಿ ಬ್ಯಾಡ ಎಲೆ ಕೋಡಿ ಅಂದರ ಮಾತು ಕೋಡಿ ಇದು ಬಂಗಾಲಿ ಸದ್ದಿ ಇದು ಮ್ಯಾಜಿಕ್ ಇದು ಹೌದಲ್ಲ ಅದ್ರ ಕರೆ ಇರ್ತದನು ಅವ ಇಷ್ಟೊಂದು ಮಣ್ಣು ತಗೊಂಡು ಸಕ್ರೆ ಮಾಡ್ತಾನ ಜಾದುಗ ಹೌದಿಲ್ಲ ಒಂದು ಹಾಳಿ ತಗೊಂಡು ನೋಟ್ ಮಾಡ್ತಾನೆ ಅದು ಖರೆ ಏನು ಖರೆ ಇದ್ರವ ಆಟ ಮುಗಿದ ಮೇಲೆ ಹಂಗೆ ಹೋಗ್ಬೇಡ ನಾನು ಹೊಟ್ಟಿ ಮೇಲೆ ಕಾಲು ಕೊಟ್ಟು ಹೋಗ್ಬೇಡ ಏನಾದ್ರು ಕೊಟ್ಟು ಹೋಗಿ ಅಂತಾರೆ ಇದ್ರ ಅರ್ಥ ಏನು ಹಂಗೆ ಮಾಡಕ್ ಬಂದ್ರೆ ಇವಾಗ ಬಿಕ್ಕಿ ಬೇಡಬೇಕು ಅದು ಖರೆ ಅದೇನು ಇಲ್ಲ ಆದ್ರೂ ಕೂಡ ಬಾಯಿ ತೆಗೆದು ನೋಡ್ರಿ ಏನು ಅದು ಮಣ್ಣು ಸಾಕ್ರಿ ಅಂತ ತಿಳಿದ್ರಿ ಆ ಕಾಗದಿಗೆ ಏನಂತ ಕೇಳಿದ್ರೆ ನೋಟ್ ಅಂತ ತಿಳಿದ್ರಿ ಅದು ಸತ್ಯ ಅಂತ ನೀವು ತಿಳಿದ್ರಿ ಎಲ್ಲಿ ತನಕ ಆಟ ಮುಗಿದ ತನಕ ಆಟ ಮುಗಿದ್ಮೇಲೆ ನೀವೇ ಇವಾಗ ಬೆಡ್ಕೊ ಕೈ ಚಾಸ್ತಾನಲ್ಲ ಅವಾಗ ಮತ್ತು ಅವನಿಗೆ ಹಂಗೆ ಮಾಡಕ್ ಬಂದ್ರೆ ನಮ್ಗೆ ಯಾಕೆ ರೊಕ್ಕ ಕೇಳ್ತಾನವ ಅದೆಲ್ಲ ತೋರಿಸೋದು ಕೈ ಚಳಕ ಏನದು ಕೈ ಚಳಕತ್ತಾನ ಹೌದಿಲ್ಲ ಹಂಗಿದು ಬ್ರಹ್ಮ ವಿರೋಧಿ ಜ್ಞಾನ ಇತ್ತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅದು ನೇದಂ ರಜತಮ್ ಅಂತ ಹಿಂಗೆ ಮೊದಲು ನಿಮ್ಗೆ ಬರ್ತದೆ ಹಿಂದಿನ ಇದಂ ರಜತಮ್ ಅಂದಾಗ ಅದು ಅನುಭವ ಹೆಂಗದ ಅಂತ ಕೇಳಿದ್ರೆ ಅದು ಭ್ರಮರೂಪ ಗುರ್ತಾಯ್ತು ಜಯ ಶ್ರೀ तैसे या आकाश का प्रतिबिंब नहीं है हंगिल्ली आकाशदेनिಲ್ಲ ಅಂತ ಕೇಳಿದ್ರೆ प्रतिबिंब ಇಲ್ಲ इस प्रकार रूप रहित आकाश का ಇದು ಆಕಾಶ ಆಗದ ಅಂತ ಕೇಳಿದ್ರೆ ರೂಪ ರಹಿತ ಇದಕ್ಕೆ ರೂಪನೇ ಇಲ್ಲ ಬಣ್ಣವೇ ಇಲ್ಲ रूप रहित आकाश द्रव्य के प्रतिबिंब के सिद्ध हुए ता ब्रह्म का प्रतिबिंब बिंब भाव करके सो जीव ईश्वर विभाग संभव्य है ಅದಕ್ಕೆ ರೂಪರಹಿತ ಆಕಾಶ ದ್ರವ್ಯದು ಪ್ರತಿಬಿಂಬ ಸಿದ್ಧ ಆದ ಮೇಲೆ ಈಗ ಬ್ರಹ್ಮದು ಕೂಡ ಅಂತಂದ್ರೆ ಅಜ್ಞಾನದಲ್ಲಿ ಪ್ರತಿಬಿಂಬ ಬಿಂಬ ಇವು ಎರಡು ಭಾವ ಸಿದ್ಧ ಆಗ್ತವೆ ಅದರಿಂದ ಆ ಒಂದೇ ಬ್ರಹ್ಮ ಜೀವಿ ಈಶ್ವರ ವಿಭಾಗ ಪ್ರಾಪ್ತ ಆಗ್ತದೆ ಯಾಕೆ ಬರೋದಿಲ್ಲ ಹಿಂಗೆ ಹೇಳಕ್ಕ ಅಂತ ನಾವು इति और रूप रहित द्रव्य का प्रतिबिंब नहीं हुए हैं इस अर्थ विषय जो तुम्हारा आग्रह हुए तो हम सिद्धांति ब्रह्म को द्रव्य ही मानते नहीं ಮತ್ತಂತರ ಅವನಿಗೆ ವ್ಯಾಪ್ಸರಂತರ ಯಾರಿಗೆ ಶಂಕಾಕಾರ ವಾರಿಗಂತರ ಯಾಕಂತ ಕೇಳಿ ರೂಪರಹಿತ ದ್ರವ್ಯದೇ ರೂಪರಹಿತ ದ್ರವ್ಯಕ ಪ್ರತಿಬಿಂಬ ನೈ ಹೋವೆ ರೂಪರಹಿತ ದ್ರವ್ಯದ ಪ್ರತಿಬಿಂಬ ಆಗುದಿಲ್ಲ ಅಂತೀರಿ ಸರಿ ನಿನ್ನ ಮಾತ ಒಪ್ತೇನು ರೂಪರಹಿತ ದ್ರವ್ಯದ ಪ್ರತಿಬಿಂಬ ಆಗುದಿಲ್ಲ ಈ ಸಾರ್ಥ ವಿಷಯ जो तुम्हारा ಆಗ್ರಹ ಹೋಯಿತು ಈ ಅರ್ಥದಲ್ಲಿ ಈ ಮಾತಿನಲ್ಲಿ ನಿಂದ ಆಗ್ರಹ ಇದ್ರೆ ಇಲ್ಲ ಇದೇ ಖರೆ ಅಂತೀನಿ ನೀವು ಅಂದ್ರೆ ಆಗ್ರಹ ಹೋಯ್ತು हम सिद्धांति आदर ನಾವು ಸಿದ್ಧಾಂತಿಗಳು ಬ್ರಹ್ಮಕ್ಕೂ ದ್ರವ್ಯ ಹಿ ಮಾಂತೇನೆ ನಾವು ಬ್ರಹ್ಮನಿಗೆ ದ್ರವ್ಯ ಅಂತೇ ಒಪ್ಪುದಿಲ್ಲ ರೂಪರಹಿತ ಪ್ರಶ್ನೆನೇ ಬರಂಗಿಲ್ಲ ಆಕಾಶಾದಿಗಳ ದ್ರವ್ಯ ಅದಾವೆ ಅದಕ್ಕೆ ನೀವು ರೂಪರಹಿತ ಅನ್ಬೋದು
ರೂಪರಹಿತ ದ್ರವ್ಯದ ಪ್ರತಿಬಿಂಬ ಆಗಲ್ಲ ಅಂತೀನಿ, ಹೌದಿಲ್ಲ? ನಮ್ಮ ಬ್ರಹ್ಮ ದ್ರವ್ಯನೇ ಇಲ್ಲ, ಅದು ರೂಪರಹಿತ ಅನ್ನೋದು ನೀನು ಪ್ರಶ್ನೆನೇ ಬರಂಗಿಲ್ಲ. ಅದಕ್ಕೆ ಯಾಕೆ ಪ್ರತಿಬಿಂಬ ಆಗಬಾರ್ದು ನಮ್ದು? ನಿಂದೇನು ನಿಯಮದ ರೂಪರಹಿತ ದ್ರವ್ಯದ ಪ್ರತಿಬಿಂಬ ಆಗಲ್ಲಂತಿ. ಆದ್ರೆ ನಮ್ಮ ಬ್ರಹ್ಮ ವಸ್ತು ಇದು ದ್ರವ್ಯನೇ ಅಲ್ಲ. ಮತ್ತು ದ್ರವ್ಯ ಅಲ್ಲ ಅಂದ ಮೇಲೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ಆ ಬ್ರಹ್ಮದು ಪ್ರತಿಬಿಂಬ ಆಗ್ತದ ಅಥವಾ ಇಲ್ಲೋ? ಆಗ್ತದೆ. ಏನು ತೊಂದರೆ ಇಲ್ಲ ಅಂತ ಕೇಳ್ತಾರೆ ಅವನಿಗೆ, ಯಾರಿಗೆ? ಕಾಯ್ದೆ. ಯಾಕಂದ್ರೆ ಅನ್ನೋ ಮಾತ ಅದು ನಾಳೆ ಹೇಳುತ್ತಾರೆ. ಇವತ್ತಿನ ಈ ಪುಷ್ಪರೂಪಿ ಸೇವೆಯು ಸದ್ಗುರುನಾಥನ ಕರಿದಾವರಿಗಳಲ್ಲಿ ಸಮರ್ಪಿಸುತ್ತಾ ಈ ಉಪನ್ಯಾಸಕ್ಕೆ ವಿರಾಮ.